ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿನ್ನ ಮಕ್ಕಳಿಗೆ ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ದರ್ಶನದ ದೇವರು ನಿಜವೋ. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ದರ್ಶನದ ದೇವರು ನಿಜವೋ. ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಈ ಅಂಶದ ಹೆಸರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಈ ಅಂಶವನ್ನು ನಾವು ಬೇರೆ ಒಂದು ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳೋದಾದರೆ, ದರ್ಶನದ ದೇವರು ನಿಜವೋ ಅನ್ನುವಂತಹ ಈ ಸೆಂಟೆನ್ಸನ್ನು ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳೋದಾದರೆ, ದೇವರು ದರ್ಶನ ಕೊಡ್ತಾರಾ? ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಪ್ರಿಯರೇ. ಹಾಗಾದರೆ ಈ ಅಂಶದ ಮುಖ್ಯವಾಗಿರುವಂತಹ ಕ್ವೆಶ್ಚನ್ ಥೀಮ್ ಏನು? ದೇವರು ದರ್ಶನವನ್ನು ಈ ಕಾಲದಲ್ಲಿ ಕೊಡ್ತಾರಾ? ಓಕೆ, ಅಂಶದ ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದೀವಿ? ಹೌದಲ್ವಾ ಪ್ರಿಯರೇ? ನಾವು 1 ಗಂಟೆ ಸಮಯವನ್ನು ಕೊಟ್ಟು ಒಂದು ಅಂಶವನ್ನು ಕೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಬೇಕು. ಹಾಗಾದರೆ ಈ ಅಂಶವನ್ನು ನಾವು ಆಲೋಚನೆ ಮಾಡಲಿಕ್ಕೆ ಇರುವಂತಹ ಆ ಕಾರಣ ಏನು? ಈ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ಕೆಲವು ಜನ ಸಭಾಪಾಲಕರು ಹಾಗೂ ವಿಶ್ವಾಸಿಗಳೂ ಸಹ, ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಕೆಲವು ಜನ ಸಭಾಪಾಲಕರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವು ಜನ ಸಭಾಪಾಲಕರು ಅಂದರೆ ಯಾರು? ಈ ಲೋಕದಲ್ಲಿ ಪಾಸ್ಟರ್ಗಳು ಅಂತ ಅನ್ನಿಸ್ಕೊಂಡಿರುವಂಥವರು. ಅವರ ಜೊತೆಯಲ್ಲಿ ಅವ್ರು ಮಾತ್ರ ಅಲ್ಲ ಪ್ರಿಯರೇ, ವಿಶ್ವಾಸಿಗಳೂ ಸಹ, ಸಂಘದಲ್ಲಿರುವಂತಹ ವಿಶ್ವಾಸಿಗಳೂ ಸಹ ಏನಂತ ಹೇಳ್ತಾರೆ ಗೊತ್ತಾ? ಆಗಾಗ ಪಾಸ್ಟರ್ ಹೇಳುವಂತಹ ಮಾತು, ನನಗೆ ನೆನ್ನೆ ರಾತ್ರಿ ದೇವರು ದರ್ಶನದಲ್ಲಿ ಕಾಣಿಸಿಕೊಂಡು ಹೀಗೆಲ್ಲ ಮಾಡಲಿಕ್ಕೆ ಹೇಳಿದ್ರು. ನೆನ್ನೆ ರಾತ್ರಿ ನನ್ನ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡು ನನಗೇನಂತ ದರ್ಶನ ಕೊಟ್ಟರು ಗೊತ್ತಾ? ಏನಂತ ಹೇಳಿದ್ರು ಗೊತ್ತಾ? ಆ ದರ್ಶನದಲ್ಲಿ ಒಂದು ಹೊಸ ಸಭೆಯನ್ನು, ಇರುವಂತಹ ಸಭೆಯಲ್ಲದೆ ಇನ್ನೊಂದು ಹೊಸ ಸ್ಥಳವನ್ನು ತಗೊಂಡು ಅಲ್ಲೂ ಸಹ ಸಂಘವನ್ನು ಅಥವಾ ಮನೆಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು? ಸಭೆಯಲ್ಲಿರುವಂಥವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಅಂದರೆ ಹಣವನ್ನು ಕೊಡಬೇಕು ನಿಮ್ಮ ಕೈಯಲ್ಲಾದಷ್ಟು. ಅಂದರೆ ಏನಂದರು, ರಾತ್ರಿಗೆ ದರ್ಶನದಲ್ಲಿ ದೇವರು ಬಂದರು, ಇವ್ರಿಗೆ ಈ ರೀತಿ ಮಾಡು. ಹೌದಾ? ಓಕೆ. ಇನ್ನು ವಿಶ್ವಾಸಿಗಳು, ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿ ಹತ್ರ ಮಾತನಾಡಬೇಕಾದ್ರೆ, ಬ್ರದರ್ ನೆನ್ನೆ ರಾತ್ರಿ ದರ್ಶನದಲ್ಲಿ ದೇವರು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು, ನಾನೀಗ ವಿಶ್ವಾಸಿಯಾಗಿದ್ದೀನಿ, ಆದರೆ ದೇವರು ನನ್ನ ಕನಸಿನಲ್ಲಿ ಬಂದು ನನ್ನನ್ನು ಸೇವೆಗೋಸ್ಕರ ಪೂರ್ತಿಯಾಗಿ ಬಂದ್ಬಿಡು ಮಗನೇ ಅಂತ ಹೇಳಿ ಕರೆದ್ರು. ಅಂದರೆ ಸೇವೆಗೋಸ್ಕರ ಕರೆಯೋದಕ್ಕೋಸ್ಕರ ದೇವರು ಎಲ್ಲಿ ಬರಬೇಕಿತ್ತು? ದರ್ಶನದಲ್ಲಿ. ಹಾಗಾದರೆ ವಿಶ್ವಾಸಿಗಳಿಗೂ ದರ್ಶನ ಬರ್ತಿದೆ ಅಂತ ಹೇಳ್ಕೊತಾ ಇದ್ದಾರೆ. ಸಭಾಪಾಲಕರು ಅವರಲ್ಲೂ ಸಹ ಕೆಲವರು ಹೇಳ್ಕೊತಾ ಇದ್ದಾರೆ ಈ ಮಾತನ್ನು. ಅದಕ್ಕೆ ಈ ಅಂಶವನ್ನು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಅಂಶವನ್ನು ಹಾಗಾದರೆ ಏನಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದೀವಿ? ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ದರ್ಶನ ನನಗೆ ಬಂತು, ದರ್ಶನದಲ್ಲಿ ದೇವರು ನನ್ನ ಜೊತೆ ಮಾತನಾಡಿದ್ರು ಅಂತ ಹೇಳ್ಕೊಳ್ಳುವಂತಹ ಜನರು ಇರುವುದರಿಂದ ಈ ಅಂಶವನ್ನು ಆಲೋಚನೆ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ? ದರ್ಶನ ಬಂತು ಅಂತ ಹೇಳ್ಕೊಳ್ಳುವಂಥವರು ಈ ಸಮಾಜದಲ್ಲಿ ಇನ್ನೂ ಇರುವುದಕ್ಕೋಸ್ಕರ ದೇವರು ದರ್ಶನ ಕೊಡ್ತಾರಾ ಅನ್ನುವಂಥ ಈ ಪಾಠವನ್ನು ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರಿಯರೇ, ಈ ಪಾಠವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನಿಡುವಂಥ ಒಂದೇ ಒಂದು ವಿನಂತಿ ಏನು ಗೊತ್ತಾ?
ಈ ಪಾಠ ನಿಮಗೆ ಈ ಕ್ರೈಸ್ತ ಜೀವನದಲ್ಲಿ ಯಾವಾಗಲೂ ಬೇಕಾಗಿರುವಂತಹದ್ದು. ದೇವರು ದರ್ಶನ ಕೊಡ್ತಾರಾ? ನೀವು ನಿಮಗೂ ಸಿಗ್ತಾ ಇರ್ತಾರೆ ಜನರು, ನನಗೂ ದರ್ಶನ ಬಂತು ಬ್ರದರ್ ಅಂತ ಹೇಳ್ಕೊಳ್ಳುವಂತಹ ಜನರು ಸಿಗ್ತಾ ಇರ್ತಾರೆ. ಅಥವಾ ನಿಮ್ಮ ಸಭಾಪಾಲಕರು ಸಹ ನನಗೆ ದರ್ಶನ ಬಂತು, ದರ್ಶನದಲ್ಲಿ ದೇವರು ಹೀಗಂದರು ಅಂತ ಹೇಳ್ಕೊಳ್ಳುವಂಥ ಸಭಾಪಾಲಕರು ಇರ್ತಾರೆ. ಆ ಸಮಯದಲ್ಲಿ ನೀವು ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕು? ವಾಕ್ಯ. ಅದಕ್ಕೋಸ್ಕರ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳುವಂತಹದ್ದು ಏನು ಗೊತ್ತಾ? ಈ ಪಾಠವನ್ನು ಈ ಕೇಳ್ತಿರುವಂಥವರು ಪೂರ್ತಿಯಾಗಿ ಇದನ್ನು ಬರ್ಕೊಂಡು ಮೆಮೊರೈಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಪ್ರಿಯರೇ. ಬೈ ಹಾರ್ಟ್ ಆಗಿರಬೇಕು. 13ರಿಂದ 12 ರೆಫರೆನ್ಸ್ ಇರುತ್ತೆ ಪ್ರಿಯರೇ ಈ ಪಾಠಕ್ಕೆ. 13ರಿಂದ 12 ರೆಫರೆನ್ಸ್ ನಿಮಗೆ ಬೈ ಹಾರ್ಟ್ ಮಾಡುವಂತಹದ್ದು ಕಷ್ಟನೇ ಅಲ್ಲ. ಇಲ್ಲ ಬ್ರದರ್ ಹೆಂಗೆ 13 ರೆಫರೆನ್ಸನ್ನು ಬೈ ಹಾರ್ಟ್ ಮಾಡುವಂತಹದ್ದು ಅಂತೀರಾ? ನಿಮ್ಮನ್ನು ನಿಲ್ಲಿಸಿ ಎಲ್ಲಿ ಹೇಳಮ್ಮ ಒಂದು 100 ಹೆಸರನ್ನು ಹೇಳಿ, ನಿಮಗೆ ಗೊತ್ತಿರುವಂತಹ 100 ಜನರ ಹೆಸರನ್ನು ಹೇಳಿ ಅಂದರೆ ಹೇಳ್ತೀರಾ ಇಲ್ವಾ? 100 ಏನು 1000 ಬೇಕಾದರೂ ಹೇಳ್ತೀನಿ ಅಂತೀರಾ? ಹೌದಾ? 13, 12 ರೆಫರೆನ್ಸ್ ಇರುತ್ತೆ ಈ ಪಾಠದಲ್ಲಿ. ಇದು ಬೈ ಹಾರ್ಟ್ ಆಗಿದ್ರೆ ಈ ಪಾಠ ನಿಮ್ಮ ಹತ್ರ ಯಾರಾದರೂ ಬಂದು ನನಗೆ ದರ್ಶನ ಬಂತು ಬ್ರದರ್ ಅಂತ ಹೇಳಿದ್ರೆ ಪೂರ್ತಿಯಾಗಿ 5 ನಿಮಿಷದಲ್ಲಿ ಈ ಪಾಠವನ್ನು ಹೇಳ್ತೀರಾ. ಅದಕ್ಕೋಸ್ಕರ ಏನು ಮಾಡಬೇಕು? ಇದನ್ನು ಬೈ ಹಾರ್ಟ್. ಓಕೆ, ಈಗ ಪಾಠದ ಒಳಗೆ ಹೋಗೋಣ ಪ್ರಿಯರೇ. ಹಾಗಾದರೆ ದರ್ಶನ ಬರುವಂಥ ಭಕ್ತರು ಬಹುತೇಕ ಸಾರಿ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ದರ್ಶನ ಬರುವಂತಹ ಜನರಿಗೆ, ದೇವರು ಇವರ ದರ್ಶನದಲ್ಲಿ ಮಾತನಾಡುವಂತಹ ಜನರಿಗೆ ಯಾವ ಸಮಯದಲ್ಲಿ ದರ್ಶನ ಬರುತ್ತೆ ಪ್ರಿಯರೇ? ಯಾವ ಸಮಯದಲ್ಲಿ ಬರುತ್ತೆ? ಬೆಳಿಗ್ಗೆ ಹೊತ್ತಾ, ರಾತ್ರಿ ಹೊತ್ತಾ? ಯಾವ ಸಮಯದಲ್ಲಿ? ಯಾವ ಸಮಯದಲ್ಲಿ? ರಾತ್ರಿ ಹೊತ್ತು. ಎಲ್ಲರೂ ಹೇಳುವಂತಹದ್ದು ಇದನ್ನೇ ಅಲ್ವಾ? ದೇವರು ನಿನ್ನೆ ರಾತ್ರಿ ನನಗೆ ದರ್ಶನದಲ್ಲಿ ಕನಸು ಬಂತು, ಆ ಕನಸಿನಲ್ಲಿ ಒಂದು ದರ್ಶನ ಬಂತು, ಆ ದರ್ಶನದಲ್ಲಿ ದೇವರು ಮಾತನಾಡಿದ್ರು. ಹಾಗಾದರೆ ದರ್ಶನ ಯಾವ ಸಮಯದಲ್ಲಿ ಬಂತು ಎಲ್ಲರಿಗೂ? ಈಗ ಹೇಳುವಂತಹ ಭಕ್ತರೆಲ್ಲರಿಗೂ ಯಾರಿಗೆ ಬಂತು? ಯಾವ ಸಮಯದಲ್ಲಿ ಬಂತು? ರಾತ್ರಿ ಹೊತ್ತು. ಹೌದಾ? ಹಾಗಾದರೆ ಬೆಳಿಗ್ಗೆ ಹೊತ್ತು ಯಾರಿಗೂ ಬಂದಿಲ್ವಾ ಪ್ರಿಯರೇ ದರ್ಶನ? ದೇವರು ಬೆಳಿಗ್ಗೆ ಹೊತ್ತು ಯಾರ ಜೊತೆನೂ ಮಾತನಾಡಿಲ್ವಾ? ಈ ಕಾಲದಲ್ಲಿ ಈ ಭಕ್ತರು ದರ್ಶನ ಬಂತು ಅಂತ ಹೇಳ್ಕೊತಾ ಇದ್ದಾರಲ್ವ, ಇವರ ಜೊತೆ ರಾತ್ರಿ ಹೊತ್ತೇ ಮಾತನಾಡಬೇಕಿತ್ತ? ಬೆಳಿಗ್ಗೆ ಹೊತ್ತು ಯಾರಿಗೂ ದರ್ಶನ ಆಗಿಲ್ವಾ? ಕೂತ್ಕೊಂಡಿರ್ಬೇಕಾದ್ರೆ ಅಥವಾ ನಿಂತಿರಬೇಕಾದ್ರೆ ಅಥವಾ ಅವ್ರ ಉದ್ಯೋಗದಲ್ಲಿರಬೇಕಾದ್ರೆ, ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ದರ್ಶನ ಬಂದಿಲ್ವಾ? ಬಂದಿಲ್ಲ. ಹಾಗಾದರೆ ಯಾವ ಸಮಯದಲ್ಲಿ ಬಂತು? ರಾತ್ರಿ. 4 ವಚನಗಳನ್ನು ನೋಡೋಣ. ಮೊಟ್ಟ ಮೊದಲು 4 ವಚನಗಳನ್ನು ನೋಡೋಣ. 2 ನಿಮಿಷದಲ್ಲಿ 4 ವಚನಗಳನ್ನು ನೋಡ್ಕೊಂಡು ಮತ್ತೆ ಹಿಂದಿರುಗೋಣ ಈ ಅಂಶಕ್ಕೆ. ಈ 4 ವಚನಗಳನ್ನು ಏನಕ್ಕೋಸ್ಕರ ನೋಡ್ಲಿಕ್ಕೆ ಹೊರಟಿದ್ದೀವಿ ಗೊತ್ತಾ? ನಮಗೆ ಯಾವಾಗ ಬಂತು ದರ್ಶನ? ಈ ಕಾಲದಲ್ಲಿರುವಂಥ ಭಕ್ತರಿಗೆ ರಾತ್ರಿ ಹೊತ್ತು. ಸತ್ಯವೇದದಲ್ಲೂ ದರ್ಶನ ಬಂದಿರುವಂತಹ ಭಕ್ತರು ಹಳೆ ಒಡಂಬಡಿಕೆಯಲ್ಲಿದ್ದಾರೆ. ಹಾಗಾದರೆ ಇವ್ರಿಗೂ ರಾತ್ರಿ ಹೊತ್ತೇ ಬರಬೇಕಲ್ವಾ? ಈಗ ನಮಗೆ ರಾತ್ರಿ ಹೊತ್ತು ದರ್ಶನ ಬರ್ತಿದೆ ಅಂತ ಹೇಳಿದ್ರೆ ಹಿಂದೆ ಬಂದಿರುವಂಥವರಿಗೂ ರಾತ್ರಿ ಹೊತ್ತು ಬರಬೇಕೋ ಬೇಡವಾ? ಹಾಗಾದರೆ ಇವರಿಗೆ ಸತ್ಯವೇದದಲ್ಲಿ ಭಕ್ತರಿಗೆ ದರ್ಶನ ಬಂದದ್ದು ಯಾವ ಸಮಯದಲ್ಲಿ ಅಂತ ನಮಗೆ ಗೊತ್ತಾಗಬೇಕಾದ್ರೆ 4 ವಚನಗಳನ್ನು ನೋಡ್ಕೊಂಡು ಮತ್ತೆ ಹಿಂದಿರುಗೋಣ. ಆದಿಕಾಂಡ 18:1 ಮೊಟ್ಟ ಮೊದಲನೇ ವಚನ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ. 18:1. ಹಾಂ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ದೇವರು ಯಾರಿಗೆ ದರ್ಶನ ಕೊಡ್ತಿದ್ದಾರೆ? ಅಬ್ರಹಾಮನಿಗೆ. ಹೌದಾ? ಓಕೆ. ಯಾವ ಸಮಯದಲ್ಲಂತೆ? ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ. ಅಂದರೆ ಯಾವ ಸಮಯದಲ್ಲಿ ದರ್ಶನ ಕೊಟ್ಟದ್ದು? ಫಸ್ಟ್ ಲೈನ್, ಅಬ್ರಹಾಮನು ಮಧ್ಯಾಹ್ನದಲ್ಲಿ. ಹಾಗಾದರೆ ಅಬ್ರಹಾಮನಿಗೆ ದರ್ಶನ ಆದ ಸಮಯ ಯಾವುದು? ಮಧ್ಯಾಹ್ನ. ನಿಮ್ಮ ಹತ್ರ ಯಾರಾದರೂ ಬಂದು ಹೇಳಿದಾರಾ, ಹೀಗೆ ಕೂತ್ಕೊಂಡಿದ್ದೆ ಆಚೆ ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ರಸ್ತೆಯನ್ನು, ದೇವರು ಸಡನ್ನಾಗಿ ದರ್ಶನ ಕೊಟ್ಟರು ಅಂತ ಹೇಳಿರುವಂಥ ಇತಿಹಾಸ ಇದೆಯಾ? ಇಲ್ಲ. ಎಲ್ಲರೂ ಹೇಳ್ಕೊಳ್ಳುವಂತಹದ್ದೇನು? ರಾತ್ರಿ. ಓಕೆ. ಅಬ್ರಹಾಮನ ವಿಚಾರ ಗೊತ್ತಾಯಿತು. ನಾನು ಎಷ್ಟು ರೆಫರೆನ್ಸ್ ಅಂತ ಹೇಳಿದ್ದೆ? 4 ವಚನ. ಒಂದು ಮುಗೀತು. 2ನೇ ವಚನ ಆದಿಕಾಂಡ 19:1. 18:1 ಈಗ ಓದಿದ್ದೀವಿ ಪ್ರಿಯರೇ. ಈಗ 19:1 ಓದ್ತಾ ಇದ್ದೀವಿ. ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ. ಹಾಂ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ
ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ. ಅಂದರೆ ಏನು ನಡೀತಿದೆ ಪ್ರಿಯರೇ, ಇಲ್ಲಿ ಆ ದೂತರಿಬ್ಬರು ಸಾಯಂಕಾಲದಲ್ಲಿ, ಯಾವ ಸಮಯದಲ್ಲಿ? ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅಂದರೆ ಆ ದೂತರು ಯಾರಿಗೆ ಕಾಣಿಸ್ಕೊಳ್ತಿದ್ದಾರೆ ಇಲ್ಲಿ? ಲೋಟನಿಗೆ. ಹಾಗಾದರೆ ದೂತರು ಲೋಟನಿಗೆ ಕಾಣಿಸ್ಕೊಂಡ್ರು. ಇದು ಸಹ ದೇವ ದರ್ಶನನೇ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಲೋಟನಿಗೆ ದರ್ಶನ ಆಗ್ತಿರುವಂತಹ ಸಮಯ ಯಾವುದು? ಸಾಯಂಕಾಲ. ಫಸ್ಟ್ ಲೈನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ದೇವರು ಏನಕ್ಕೋಸ್ಕರ ಬರೆಸ್ಬೇಕಿತ್ತು ಪ್ರಿಯರೇ? 18ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನಿಗೆ ಮಧ್ಯಾಹ್ನ ದರ್ಶನ ಕೊಟ್ಟನು ಅಂತ ಬರೆಸಿದ್ದಾರೆ. ಲೋಟನಿಗೆ ದೂತರು ಯಾವಾಗ ಕಾಣಿಸಿದ್ದು? ಸಂಜೆ, ಹೌದಾ? ಮಧ್ಯಾಹ್ನ, ಸಾಯಂಕಾಲ, ಇದನ್ನೆಲ್ಲ ಏನಕ್ಕೆ ಬರೆಸ್ಬೇಕಿತ್ತು? ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟರು ಅಂದರೆ ಆಗಲ್ವಾ? ಈ ಮಧ್ಯಾಹ್ನ ಸಾಯಂಕಾಲ ಅಂತ ಏನಕ್ಕೋಸ್ಕರ ಟೈಮನ್ನು ಮೆನ್ಷನ್ ಮಾಡಿಸಿ ಬರೆಸಿದ್ದಾರೆ ಗೊತ್ತಾ? ದೇವರಿಗೆ ಒಂದು ವಿಚಾರ ಗೊತ್ತು. ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹದ್ದನ್ನು ಹಾಕುವಂತಹ ಜನರು ಮುಂದೆ ಬರ್ತಾರೆ. ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ನಮಗೊಂದು ಬೇಸ್ ಇರಬೇಕಲ್ವಾ ಪ್ರಿಯರೇ? ಅದಕ್ಕೋಸ್ಕರ ಟೈಮನ್ನು ನೀಟಾಗಿ ಮೆನ್ಷನ್ ಮಾಡಿ ಬರೆಸಿದ್ದಾರೆ. ಏನಂತ? ಅಬ್ರಹಾಮನಿಗೆ 18:1 ಕೊಟ್ಟ ದರ್ಶನ ಯಾವ ಸಮಯ? ಮಧ್ಯಾಹ್ನ. ಹಾಗಾದರೆ ಲೋಟನಿಗೆ ಆದಿಕಾಂಡ 19:1 ಕೊಟ್ಟ ಸಮಯ ಸಂಜೆ. 2 ವಚನ ಆಯಿತಾ? ಇನ್ನೆರಡು ವಚನ. ವಿಮೋಚನಕಾಂಡ 3ನೇ ಅಧ್ಯಾಯ 1ನೇ ವಚನ. ವಿಮೋಚನಕಾಂಡ 3ನೇ ಅಧ್ಯಾಯ 1ನೇ ವಚನ. ಮೋಶೆಗೆ ಯಾವ ಸಮಯದಲ್ಲಿ ಕೊಟ್ಟರು ದರ್ಶನವನ್ನು? ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ. ಓಕೆ, ಇಲ್ಲಿ ಮೋಶೆ ಯಾವ ಕೆಲಸ ಮಾಡ್ತಿದ್ದಾರೆ? ಇಲ್ಲಿ ಈ ವಚನದಲ್ಲಿ ಮಂದೆಯನ್ನು ಮೇಯಿಸ್ತಿದ್ದಾರೆ. ಓಕೆ, ಈಗ ನೀವು ಕುರಿಗಳನ್ನು ಅಥವಾ ದನಗಳನ್ನು ಮೇಯಿಸಬೇಕಾದ್ರೆ ಪ್ರಿಯರೇ, ಯಾವ ಸಮಯದಲ್ಲಿ ಮೇಯಿಸ್ಲಿಕ್ಕೆ ಹೋಗ್ತೀರಾ? ರಾತ್ರಿ 12 ಗಂಟೆಗೆ ಹೋಗುವಂಥ ಉದಾಹರಣೆ ಯಾವುದಾದ್ರೂ ಇದೆಯಾ? ಕುರಿಗಳನ್ನು ದನಗಳನ್ನು ಹಿಡ್ಕೊಂಡು ನಾನು ಇದನ್ನು ಮೇಯಿಸ್ಕೊಂಬರ್ತೀನಿ ಅಂತ ಹೇಳಿ 12 ಗಂಟೆ ರಾತ್ರಿ 1 ಗಂಟೆಗೆ ಹೋಗುವಂಥ ಇತಿಹಾಸ ಇದೆಯಾ ಪ್ರಪಂಚದಲ್ಲಿ? ಇಲ್ಲ. ಹಾಗಾದರೆ ಯಾವಾಗ ನೀವು ಯಾವ ಪ್ರಾಣಿಯನ್ನಾದರೂ ಮೇಯಿಸಲಿಕ್ಕೆ ಯಾವಾಗ ಹೋಗ್ತೀರಾ? ದಿನದಲ್ಲ, ರಾತ್ರಿಯಲ್ಲ, ದಿನದಲ್ಲಿ. ಹಾಗಾದರೆ ಮೋಶೆ ಏನು ಮಾಡ್ತಿದ್ದಾರಂತೆ ಈ ವಚನದಲ್ಲಿ? ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಅಂದರೆ ಮೇಯಿಸ್ತಿದ್ದಾರೆ. ಸಮಯ ಯಾವುದು? ರಾತ್ರಿಯನ್ನು ಹಗಲ? ಹಾಗಾದರೆ ಹಗಲು. ಏನಾಗುತ್ತೆ ಮೇಯಿಸ್ತಿರ್ಬೇಕಾದ್ರೆ? ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೆಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೇಯಿಸಬೇಕಾದ್ರೆ ಮಂದೆಯನ್ನು ಮೇಯಿಸಬೇಕಾದ್ರೆ ಮೋಶೆಗೆ ಯಾರು ಕಾಣಿಸ್ಕೋತಾರೆ? ನಡೆಸಿಕೊಂಡು ಹೊರೆಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಅಂದರೆ ಮೋಶೆಗೆ ದರ್ಶನ ಬರ್ತಿದೆಯಾ? ಬರ್ತಿದೆ. ಹಾಗಾದರೆ ಸಮಯ ಯಾವುದು? ರಾತ್ರಿ ಹೊತ್ತಾ ಹಗಲೊತ್ತಾ? ಮಂದೆಯನ್ನು ಮೇಯಿಸ್ತಿದ್ದಾರೆ, ಹಾಗಾದರೆ ಹಗಲೊತ್ತು. ಮೊಟ್ಟ ಮೊದಲು ನಾವು ನೋಡಿದಂತಹ ವಚನ ಅಬ್ರಹಾಮನಿಗೆ ದರ್ಶನ ಕೊಟ್ಟದ್ದು ಮಧ್ಯಾಹ್ನದೊತ್ತು. ಎರಡನೇದಾಗಿ ಲೋಟನಿಗೆ ದರ್ಶನ ಕೊಟ್ಟದ್ದು ಸಂಜೆ ಹೊತ್ತು. ಈಗ ಮೋಶೆಗೆ ದರ್ಶನ ಕೊಟ್ಟದ್ದು ಯಾವಾಗ? ಹಗಲು ಹೊತ್ತು. ಇನ್ನೊಂದು ವಚನ ಇದೆ ಪ್ರಿಯರೇ, ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ. ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ. 10:2. ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ ಸತ್ಯವೇದದಿಂದ. ಈ ವ್ಯಕ್ತಿಗೆ ಯಾವ ಸಮಯದಲ್ಲಿ, ಹಗಲೊತ್ತ ರಾತ್ರಿ ಹೊತ್ತ ದರ್ಶನ ಬಂದಿದ್ದು ಅಂತ. 10:2. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು. ಅಂದರೆ ಇಲ್ಲೊಬ್ಬ ವ್ಯಕ್ತಿ ಕಾಣಿಸ್ತಾರೆ ನಮ್ಮ ಕಣ್ಣಿಗೆ. ಯಾರು ಈ ವ್ಯಕ್ತಿ? ಕೊರ್ನೇಲಿ. ಹಾಗಾದರೆ ಈ ವ್ಯಕ್ತಿಗೆ ಯಾವಾಗ ದರ್ಶನ ಆಗ್ತಿದೆಯಂತೆ?
ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು. ಯಾವಾಗ ದರ್ಶನ? ಟೈಮು ಸಹ ಮೆನ್ಷನ್ ಮಾಡಿ ಬರ್ಸಿದ್ದಾರೆ. ಎಷ್ಟು ಗಂಟೆಗಂತೆ? 3 ಗಂಟೆಗೆ. ಹಾಗಾದರೆ ರಾತ್ರಿ ಹೊತ್ತಾ ಹಗಲು ಹೊತ್ತಾ ದರ್ಶನ? ಹಗಲು ಹೊತ್ತೆ, ಹೌದಾ? 4 ವಚನ ನೋಡಿದ್ದೀವಿ ಪ್ರಿಯರೇ. ಹಾಗಾದರೆ ಬಹುತೇಕ ಸಾರಿ ಭಕ್ತರಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವಾಗ ಬಂತು ದರ್ಶನ? ರಾತ್ರಿ ಹೊತ್ತಾ ಹಗಲು ಹೊತ್ತಾ? ಹಗಲು ಹೊತ್ತು. ಹಾಗಾದರೆ ಈಗೇನು ಪ್ರಿಯರೇ, ಈ ಭಕ್ತರು ನಮಗೆ ರಾತ್ರಿ ಹೊತ್ತು ಕನಸಿನಲ್ಲಿ ದರ್ಶನ ಬಂತು, ಆ ದರ್ಶನದಲ್ಲಿ ದೇವರು ಮಾತಾಡಿದ್ರು ಅಂತ ಹೇಳ್ಕೊತಾ ಇದ್ದಾರೆ. ಈ ಅಂಶದಲ್ಲಿ ಹಾಗಾದರೆ ನಾವು ಮೊದಲನೆಯ ಡಿವಿಷನನ್ನು ಮುಗಿಸಿದ್ದೀವಿ. ಮೊದಲನೇ ಡಿವಿಷನ್ ಏನು ಈ ಅಂಶದಲ್ಲಿ? ದೇವರು ದರ್ಶನ ಕೊಟ್ಟ ಸಮಯ ಯಾವುದು ಸತ್ಯವೇದದಲ್ಲಿ? ಹಗಲು ಹೊತ್ತು. ಹಾಗಾದರೆ ಇವರು ದರ್ಶನ ನಮಗೆ ಬಂತು ಅಂತ ಹೇಳ್ಕೊತಿರುವಂತಹದ್ದು ಸತ್ಯನ ಸುಳ್ಳ ಅನ್ನುವಂತಹದ್ದು ನೀವೇ ಡಿಸೈಡ್ ಮಾಡಿ. ಈಗ ನೋಡಿದ್ದೀರ 4 ವಚನಗಳನ್ನು. ಈ 4 ವಚನಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು, ಹಾಗಾದರೆ ಈ ಭಕ್ತರಿಗೆ ಈ ಸಮಯದಲ್ಲಿ ದರ್ಶನ ಬಂದರೆ ಇವರೆಲ್ಲ ಏನು ರಾತ್ರಿ ಹೊತ್ತು ಬರ್ತಿದೆ ಅಂತ ಹೇಳ್ತಿದ್ದಾರೆ, ಸರಿನಾ ತಪ್ಪಾ? ನೀವು ಡಿಸೈಡ್ ಮಾಡಿ. ನಮ್ಮ ಮನೆ ಹತ್ತಿರ ಪ್ರಿಯರೇ ಒಬ್ಬರು ಸಿಸ್ಟರ್ ಇದ್ದಾರೆ. ಒಂದು 50 ವರ್ಷ ಆಗಿರುತ್ತೆ. ದೇವರಲ್ಲಿ ಬಂದು ಸುಮಾರು ಒಂದು 20 ವರ್ಷ ಆಗಿದೆ. ಬೇರೆ ಸಭೆಗೆ ಹೋಗ್ತಾರೆ ಪ್ರಿಯರೇ. ಆ ಸಭೆಯಲ್ಲಿನ ಪಾಲಕರು ಅಥವಾ ಬೋಧಕರು ಏನು ಮಾಡಿದ್ದಾರೆ ಗೊತ್ತಾ? ಸಡನ್ನಾಗಿ ಒಂದು ದಿನ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಮೊಟ್ಟ ಮೊದಲು ಆ ಸಿಸ್ಟರ್ಗೆ ಹೇಳಿರುವಂತಹ ಮಾತೇನು ಗೊತ್ತಾ? ಸಿಸ್ಟರ್, ನನಗೆ ರಾತ್ರಿ ದೇವರು ದರ್ಶನ ಕೊಟ್ಟರು. ಆ ದರ್ಶನದಲ್ಲಿ ಏನು ಹೇಳಿದ್ರು ಗೊತ್ತಾ? ನಾನು ನಿಮ್ಮ ಮನೆಗೆ ಹೋಗಬೇಕಂತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರಂತೆ. ಅದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ವಿಸಿಟಿಂಗ್ ಬರಬೇಕು ಅಂತ ರಾತ್ರಿ ನನ್ನ ಕನಸಿನಲ್ಲಿ ದೇವರು ದರ್ಶನ ಕೊಟ್ಟರು ಅಂತ ಹೇಳ್ಕೊಂಡು ಆ ಸಿಸ್ಟರ್ ಮನೆಗೆ ಬಂದು ಅವರ ಮನೆಯಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಜಾಗದಿಂದ ಒಂದು ನಿಂಬೆಹಣ್ಣನ್ನು ತೆಗೆದು, ನೋಡಿ ಸಿಸ್ಟರ್, ನಿಮ್ಮ ಮನೆಗೆ ಯಾರಾದ್ರು ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ತೋರಿಸಿದ್ದಾರೆ. ಈಗ ಸಿಸ್ಟರ್ ನಂಬ್ತಾರೋ ಇಲ್ವೋ ಪ್ರಿಯರೇ? ನಂಬ್ತಾರಾ ಇಲ್ವಾ? ನಿಂಬೆಹಣ್ಣು ತೆಗೆದು ತೋರಿಸಿದ್ದಾರೆ. ಅವರ ಮನೆಯಿಂದನೇ, ಆ ಸಿಸ್ಟರ್ ಮನೆಗೆ ಬಂದು ಅವರ ಮನೆಯಿಂದನೇ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ಜಾಗದಿಂದ ನಿಂಬೆಹಣ್ಣು, ಮನೆಯಲ್ಲಿ ಯಾವುದೋ ಒಂದು ಸಂದಿಯಿಂದನೋ ನಿಂಬೆಹಣ್ಣನ್ನು ತೆಗೆದು ಅವರ ಕೈ ಕೊಟ್ಟು, ನೋಡಿ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಈಗ ಏನು ಮಾಡ್ತಾರೆ? ಆ ಸಿಸ್ಟರ್ ಏನು ಮಾಡ್ತಾರೆ? ಹಾಗಾದರೆ ದೇವರು ದರ್ಶನ ಕೊಡುವಂತಹದ್ದು ನಿಜ ಅಂತ ನಂಬ್ತಾರೋ ಇಲ್ವೋ? ನಂಬ್ತಾರೆ, ಹೌದಾ? ಆದರೆ ನಿಜವಾಗ್ಲೂ ನಡೆದಿರುವಂಥದ್ದು ಏನು ಗೊತ್ತಾ? ಮನೆಯಲ್ಲಿ ನಿಂಬೆಹಣ್ಣನ್ನು ತಂದಂಥವರು ಸಭಾಪಾಲಕರೇ. ಅದನ್ನು ಮತ್ತೆ ತೆಗೆದು ನೋಡಿ ನಿಮ್ಮ ಮನೇಲೇ ಇತ್ತು ಅಂತ ತೋರಿಸ್ತಂಥವರು ಸಹ ಸಭಾಪಾಲಕರೇ. ಸರಿನಾ ಇದು? ಸರಿನಾ? ಸತ್ಯವೇದದಲ್ಲಿ ದೇವರು ಇದನ್ನೇ ಹೇಳಿದಾರ ಪ್ರಿಯರೇ. ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪು ಇರುವುದೆಂದು ತಿಳಿದು ನಿಮ್ಮಲ್ಲಿ ಬಹುಜನರು ಬೋಧಕರು ಆಗಬೇಡಿರಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಏನಕ್ಕೋಸ್ಕರ ಹಂಗೆ ಹೇಳಿದ್ದಾರೆ? ನಿಮ್ಮನ್ನು ನಂಬಿಕೊಂಡು ಆ ಸಂಘದಲ್ಲಿ 100 ಜನ ಇದ್ದರೆ 100 ಜನರು ನಿಮ್ಮನ್ನು ನಂಬಿರ್ತಾರೆ. ನೀವು ಹೇಳುವಂತಹ ವಾಕ್ಯವನ್ನು ನಂಬಿರ್ತಾರೆ, ನಿಮ್ಮನ್ನು ಆಧರಿಸ್ತಿರ್ತಾರೆ, ಹೌದಾ? ನೀವೇನು ಹೇಳ್ಕೊಡ್ತೀರ ಸತ್ಯವೇದದಲ್ಲಿ ಇದೆ ಅಂದರೆ ಅದನ್ನೇ ನಂಬುತ್ತಾರೆ ಅಷ್ಟು ಜನರು ಸಹ. ಅದಕ್ಕೋಸ್ಕರ ನಿಮ್ಮಲ್ಲಿ ಬಹುಜನ ಬೋಧಕರಾಗಬೇಡಿರಿ. ಸರಿಯಾಗಿ ಸತ್ಯವೇದ ತಿಳಿದು ಸತ್ಯವೇದದಲ್ಲಿರುವಂತಹದ್ದನ್ನು ಮಾತ್ರ ಹೇಳಂಗಿದ್ರೆ ಮಾತ್ರ ನೀವು ಬೋಧಕರಾಗಿರಿ. ಏನಕ್ಕೋಸ್ಕರ ಈ ಮಾತನ್ನು ಬರೆಸಿದ್ದಾರೆ? ಒಂದು ವೇಳೆ ಬೋಧನೆ ಮಾಡ್ತಿರುವಂತಹ ಆ ವ್ಯಕ್ತಿ ಒಂದೇ ಒಂದು ತಪ್ಪನ್ನು ಹೇಳಿದ್ರೂ ಸಹ ಅಷ್ಟು ಜನರು ಏನಾಗ್ತಾರೆ? ಅಷ್ಟು ಜನರು ಅದನ್ನು ನಂಬಿಕೊಂಡು ತಪ್ಪು ಮಾಡ್ತಾರೆ. ಹಾಗಾದರೆ ಅವರು ಸಂಘದಲ್ಲಿರಬೇಕಾದ್ರೆ ಈ ರೀತಿ ಒಂದು 10 ಸುಳ್ಳು 20 ಸುಳ್ಳು ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹದ್ದನ್ನು ಸೇರಿಸಿದ್ರೆ ಏನಾಗ್ತಾರೆ? ಅಷ್ಟು ಜನ ನರಕಕ್ಕೆ. ಯಾರಿಂದ? ಸಭಾಪಾಲಕರಿಂದ. ಹಾಗಾದರೆ ಹುಷಾರಾಗೋಣ ಪ್ರಿಯರ. ಇನ್ಮೇಲೆ ನಾನು ಕೆಲವರು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಿರುವಂತಹ ಮಾತಲ್ಲ ಇದು. ಕೆಲವರು ಈ ರೀತಿ ಹೇಳಿ ಮೋಸ ಮಾಡುವಂಥವ್ರು ಇರ್ತಾರಲ್ವ, ಅವರಿಗೋಸ್ಕರನೇ ಸಿದ್ಧ ಮಾಡಲ್ಪಟ್ಟಿರುವಂಥ ಅಂಶ ಇದು. ಬ್ಯಾಚುಲರ್ ಆಫ್ ಬೈಬಲ್ ಥಿಯಾಲಜಿಯಲ್ಲಿ. ಈಗ ಮೊದಲನೇ ಭಾಗವನ್ನು ಮುಗಿಸಿದ್ದೀವಿ ಅಂಶದಲ್ಲಿ. ಇನ್ನು 2ನೇ ಭಾಗಕ್ಕೆ ಹೋಗೋಣ. 2ನೇ ಭಾಗದಲ್ಲಿ ಈಗ ಓದಿದ್ವಲ್ಲ, ಎಷ್ಟು ವಚನವನ್ನು ಓದಿದ್ವಿ? 4 ವಚನವನ್ನು ಓದಿದ್ವಿ. ಅಬ್ರಹಾಮನಿಗೆ ದರ್ಶನ ಕೊಟ್ಟದ್ದು, ಲೋಟನಿಗೆ ದರ್ಶನ ಕೊಟ್ಟದ್ದು, ಮೋಶೆಗೆ ದರ್ಶನ ಕೊಟ್ಟದ್ದು, ಕೊರ್ನೇಲಿಗೆ ದರ್ಶನ ಕೊಟ್ಟದ್ದು, ಎಲ್ಲವೂ ಸಹ ಹಗಲು ಹೊತ್ತಿನಲ್ಲಿ ಅಂತ ನಮ್ಗೆ ಅರ್ಥ ಆಯಿತು.
ಈಗ ಎರಡನೇ ಭಾಗದಲ್ಲಿ ಅದೇ 4 ವಚನಗಳನ್ನು ಮತ್ತೊಮ್ಮೆ ಓದೋಣ ಪ್ರಿಯರೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಗ ಓದಿರುವಂತಹ 4 ವಚನವನ್ನೇ ಮತ್ತೊಮ್ಮೆ ಓದೋಣ. ಏನಕ್ಕೋಸ್ಕರ ಗೊತ್ತಾ? ನೀವಾಗ 4 ವಚನಗಳನ್ನು ಓದಿದ್ದು ಬೇರೆ ಉದ್ದೇಶಕ್ಕೋಸ್ಕರ, ಈಗ ಅದೇ 4 ವಚನಗಳನ್ನು ಓದ್ತಿರುವಂತಹದ್ದು ಬೇರೆ ಉದ್ದೇಶಕ್ಕೋಸ್ಕರ. ಓಕೆ, ಹಾಗಾದರೆ ಈ 4 ವಚನಗಳಲ್ಲಿ ನಾವು ಲಾಸ್ಟಲ್ಲಿ ಓದಿರುವಂತಹ ವಚನ ಯಾವುದು? ಕೊರ್ನೇಲಿಗೆ ದರ್ಶನ ಕೊಟ್ಟದ್ದು, ಹೌದಾ? ಆ ವಚನಕ್ಕೆ ಮತ್ತೆ ಬನ್ನಿ. ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ. ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ. 10:2. ಇದನ್ನು ಓದುವ ಮೊದಲು ಈ 2ನೇ ಭಾಗದಲ್ಲಿ ನಾವೇನನ್ನು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ವಿ ಗೊತ್ತಾ? ಹಾಗಾದರೆ ಬ್ರದರ್, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಜನರಿಗೆ ದೇವರು ದರ್ಶನ ಕೊಟ್ರಲ್ವಾ? ದೇವರು ಆ ಭಕ್ತರ ಕಣ್ಣಿಗೆ ಕಾಣಿಸ್ಕೊಂಡ್ರಲ್ವಾ? ದೇವರ ಸ್ವರ, ದೇವರು ಆ ಭಕ್ತರ ಜೊತೆ ಮಾತನಾಡಿದ್ರಲ್ವಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದರೆ, ಈ 4 ವಚನಗಳನ್ನು ಮತ್ತೆ ಆವಾಗೇ ಆಲೋಚನೆ ಮಾಡಿದ್ದೀವಲ್ವ, ಅದೇ ವಚನಗಳನ್ನು ಓದಿದ್ರೆ ಒಂದು ವಿಷಯ ಕ್ಲಾರಿಫೈ ಆಗುತ್ತೆ. ಏನು ಗೊತ್ತಾ ಅದು? ಹಾಗಾದರೆ ನಿಜವಾಗಲೂ ಹಳೆ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ದೇವರು ದರ್ಶನ ಕೊಟ್ಟಾಗ ಆ ದರ್ಶನದಲ್ಲಿ ದೇವರೇ ಕಾಣಿಸ್ಕೊಂಡ್ರ? ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ದೇವರು ದರ್ಶನ ಕೊಟ್ಟಾಗ ಆ ಭಕ್ತರು ಕೇಳಿಸಿಕೊಂಡಂತಹ ಶಬ್ದ ದೇವರೇ ಮಾತನಾಡಿತ್ತ ಅಂತ ತಿಳ್ಕೊಡುವುದಕ್ಕೋಸ್ಕರ. ಏನು? 2ನೇ ಭಾಗ, ಸತ್ಯವೇದದಲ್ಲೂ ಸಹ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾರೆ, ಆದರೆ ಆ ದರ್ಶನದಲ್ಲಿ ಅವರು ನಿಜವಾಗ್ಲೂ ನೋಡಿದ್ದು ದೇವರನ್ನೇನಾ? ಅವರು ನಿಜವಾಗಲೂ ದೇವರೊಟ್ಟಿಗೆ ಮಾತನಾಡಿದ್ರ ಅಂತ ತಿಳ್ಕೊಳ್ಳುವುದಕ್ಕೋಸ್ಕರ. ಓಕೆ, 10ನೇ ಅಧ್ಯಾಯ 2ನೇ ವಚನ ಈಗ ಓದಿ ಪ್ರಿಯರೇ. ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿತ್ತು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ, ಇಲ್ಲೊಂದು ದರ್ಶನ ಆಯ್ತಲ್ವಾ? ಹಾಗಾದರೆ ಈ ದರ್ಶನದಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಮುಂದೆ ಏನು ಹೇಳಿದ್ದಾರೆ? ಆ ದರ್ಶನದಲ್ಲಿ ಯಾರಿದ್ರು? ಒಂದು ದರ್ಶನ ಉಂಟಾಗಿ, ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು. 2ನೇ ಭಾಗ ಏನು? ನಿಜವಾಗ್ಲೂ ದರ್ಶನದಲ್ಲಿ ದೇವರೇ ಕಾಣಿಸ್ಕೊಂಡ್ರ? ಸತ್ಯವೇದದಲ್ಲಿ ಯಾರಂತೆ ದರ್ಶನ ಕೊಟ್ಟಿದ್ದು? ದರ್ಶನ ಆಯಿತು ಕೊರ್ನೇಲಿಗೆ. ಹಾಗಾದರೆ ಆ ದರ್ಶನದಲ್ಲಿ ಇದ್ದಿದ್ಯಾರು? ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು. ಕೊರ್ನೇಲಿಗೆ ಹಾಗಿದ್ರೆ ಆ ದರ್ಶನದಲ್ಲಿ ಕಾಣಿಸಿದ ದೇವದೂತರ? ದೇವದೂತರು. ಈಗ 4 ವಚನದಲ್ಲಿ ಒಂದು ವಚನ ಮುಗಿಸಿದ್ವಿ, ಮತ್ತೆ ಹಿಂದೆ ಹೋಗೋಣ. ಲಾಸ್ಟ್ ಬಟ್ 1 ರೆಫರೆನ್ಸ್ ಆಗಿ ನಾವು ಯಾವುದನ್ನು ಆಲೋಚನೆ ಮಾಡಿದ್ದು? ಮೋಶೆಗೆ ದರ್ಶನ ಕೊಟ್ಟಿರುವಂಥ ವಚನ ಆಲೋಚನೆ ಮಾಡಿದ್ವಲ್ವ, ಅದೇ 4 ವಚನದಲ್ಲಿ ಮತ್ತೆ ಆ ವಚನಕ್ಕೆ ಬನ್ನಿ. ಈಗ ವಿಮೋಚನಕಾಂಡ 3ನೇ ಅಧ್ಯಾಯ 1ನೇ ವಚನ. ವಿಮೋಚನಕಾಂಡ 3ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ಮೋಶೆಗೆ ದರ್ಶನದಲ್ಲಿ ಕಾಣಿಸ್ಕೊಂಡಿದ್ಯಾರು? 3:1. ಮೋಶೆ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹಾಗಾದರೆ ಮೋಶೆ ಕಾಣ್ತಿರುವಂತಹ ದೇವದೂತರ? ದೇವದೂತರು. 4 ವಚನದಲ್ಲಿ 2 ವಚನ ಮುಗಿಸಿದೀವ. 3ನೇ ವಚನ, ಲೋಟನಿಗೂ ಸಹ ದರ್ಶನ ಬಂತಲ್ವಾ? ಹಾಗಾದರೆ ಲೋಟನಿಗೆ ಕಾಣಿಸಿ ದೇವದೂತರ? ಅದನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ. ಮತ್ತೊಮ್ಮೆ ಓದಿ ಅದೇ ವಚನವನ್ನು. ಆ ದೂತರಿಬ್ಬರೂ ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಯಾರನ್ನ ಕಾಣ್ತಿದ್ದಾನೆ ಲೋಟನು?
ಮೊದಲನೇ ಸೆಂಟೆನ್ಸಲ್ಲಿ ಏನಿದೆ, ಆ ದೂತರಿಬ್ಬರು ಬಂದಾಗ. ಹಾಗಾದರೆ ಲೋಟ ನೋಡ್ತಿರುವಂಥದ್ದು ಯಾರನ್ನು? ದೂತರನ್ನು. ಹಾಗಾದರೆ ಲೋಟನೂ ಸಹ ನೋಡಿದ್ದು ದೇವರನ್ನಲ್ವಾ? ಅಲ್ಲ. ಕೊನೆ ವಚನ, 3 ವಚನ. ಅದೇ 3 ವಚನಗಳನ್ನು ನೀವಾಗಲೇ ನೋಡಿರುವಂಥ 4 ವಚನವನ್ನೇ ಮತ್ತೆ ಓದ್ತಾ ಇದ್ದೀವಿ ಪ್ರಿಯರೇ. ಆದರೆ ಫಸ್ಟ್ ಟೈಮ್ ಆ 4 ವಚನಗಳನ್ನು ನೋಡಬೇಕಾದ್ರೆ ನಾವು ಏನಕ್ಕೋಸ್ಕರ ಓದಿದ್ವಿ ಆ 4 ವಚನಗಳನ್ನು? ಯಾವ ಸಮಯದಲ್ಲಿ ದರ್ಶನ ಕೊಟ್ಟರು, ರಾತ್ರಿ ಹೊತ್ತಾ ಬೆಳಿಗ್ಗೆ ಹೊತ್ತಾ, ಇದನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಫಸ್ಟ್ ಟೈಮ್ ಆ 4 ವಚನಗಳನ್ನು ಓದಿದ್ವಿ. ಈಗ ಮತ್ತೆ ಅದೇ 4 ವಚನಗಳನ್ನು ಏನಕ್ಕೆ ಓದ್ತಾ ಇದ್ದೀವಿ? ಆ ದರ್ಶನದಲ್ಲಿ ಇದ್ದಿದ್ದು ದೇವದೂತರ ಅಂತ ತಿಳ್ಕೊಳ್ಳುವುದಕ್ಕೋಸ್ಕರ. ಈಗ ಕೊನೆ ವಚನ, ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಿನಲ್ಲಿ ಕೂತುಕೊಂಡಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಈ ಸೆಂಟೆನ್ಸನ್ನು ಹಿಡ್ಕೋತಾರೆ ಪ್ರಿಯರೇ ಕ್ರೈಸ್ತರು. ಅಲ್ಲ ಬ್ರದರ್, ನೀವು ಹೇಳಿರುವಂತಹ 3 ವಚನದಲ್ಲಿ ಸರಿ ಆಯಿತು, ದೇವದೂತರೇ ದರ್ಶನ ಕೊಟ್ಟರು ಅಂತ ಇದೆ, ಓಕೆ. ಈ ವಚನದಲ್ಲಿ ಏನಂತ ಇದೆ? ಮತ್ತೊಮ್ಮೆ ಓದಿ ಆ ವರ್ಡನ್ನು ಮಾತ್ರ. ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಈ ಸೆಂಟೆನ್ಸನ್ನು ಇಟ್ಕೊಂಡು ಇಲ್ಲಿ ಬರೆದಿದ್ದಾರೆ ನೋಡಿ, ದೇವರೇ ಅಬ್ರಹಾಮನಿಗೆ ಹಾಗಾದರೆ ಕಾಣಿಸ್ಕೊಂಡ್ರು. ಆ 3 ವಚನದಲ್ಲಿ ಏನಿತ್ತು? ದೇವದೂತರು. ಆದರೆ ಇಲ್ಲಿ ಏನಿದೆ? ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹಾಗಾದರೆ ದೇವರೇ ಕಾಣಿಸಿದ್ದಾರೆ ನೋಡಿ ಬ್ರದರ್. ಹಾಗಾದರೆ ದೇವರು ದರ್ಶನದಲ್ಲಿ ದೇವರು ಕಣ್ಣಿಗೆ ಕಾಣಿಸ್ತಾರೆ, ಹೌದಾ? ಅಬ್ರಹಾಮನಿಗೆ ನಿಜವಾಗಲೂ ದೇವರೇ ಕಾಣಿಸ್ಕೊಂಡ್ರ ಪ್ರಿಯರೇ? ನೀವೊಂದು ರಾಜ್ಯದಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ನೀವಿದ್ದೀರಾ. ಸಡನ್ನಾಗಿ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಏನಿರ್ತಾರಲ್ಲ, ಒಂದು ಆರ್ಡ್ರನ್ನು ಪಾಸ್ ಮಾಡ್ತಾರೆ. ಈ ರೀತಿ ಮನೆಯಿಂದ ಹೊರಗಡೆ ಬರುವಂಥ ಎಲ್ಲರನ್ನೂ ನೀವೇನು ಮಾಡಬೇಕು? ಹೊಡೆದು ಮತ್ತೆ ಮನೆಗೆ ಕಳಿಸ್ಬೇಕು ಅಂತ ಪೊಲೀಸವ್ರು ಒಂದು ಆರ್ಡ್ರನ್ನು ಪಾಸ್ ಮಾಡ್ತಾರೆ. ಹಾಗಾದರೆ ನಿಮ್ಗೆ ಹೊಡೆಯುವಂಥವರು ಆಚೆ ಬಂದಾಗ ನಿಮ್ಮನ್ನು ಮತ್ತೆ ಮನೆಗೆ ಕಳಿಸ್ಲಿಕ್ಕೋಸ್ಕರ ನಿಮ್ಮ ಮೇಲೆ ಕೈ ಮಾಡುವಂಥವರು ಆ ಚೀಫ್ ಮಿನಿಸ್ಟ್ರಾ, ಪೊಲೀಸವರ? ಪೊಲೀಸವರು, ಹೌದಾ? ಹಾಗಾದರೆ ನೀವು ಪೊಲೀಸವ್ರನ್ನ ಬೈತೀರಾ, ಚೀಫ್ ಮಿನಿಸ್ಟರ್ನ ಬೈತೀರಾ? ಯಾರನ್ನು ಬೈತೀರಾ? ಚೀಫ್ ಮಿನಿಸ್ಟರ್ನ, ಹೌದಾ? ಯಾಕೆಂದರೆ ಈ ಪೊಲೀಸವ್ರು ನಿಮ್ಮ ಮೇಲೆ ಕೈ ಮಾಡಬೇಕಾದ್ರೆ ಅದಕ್ಕೆ ಆರ್ಡರ್ ಪಾಸ್ ಮಾಡಿದ್ದು ಯಾರು? ಚೀಫ್ ಮಿನಿಸ್ಟರ್, ಹೌದಾ? ಪೊಲೀಸವ್ರು ಹೊಡೆದ್ರೆ ಚೀಫ್ ಮಿನಿಸ್ಟರ್ನ ಯಾಕೆ ಪ್ರಿಯರೇ ಬೈತೀರಾ? ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗಾದರೆ ದೇವರು ದರ್ಶನ ಕೊಡ್ತಾರೆ ಅಂತ ಹೇಳಿದ್ರೆ, ದೇವರೇ ಆ ವ್ಯಕ್ತಿಗೆ ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೂ ಸಹ ಅದಕ್ಕೆ ಅರ್ಥ ಏನು? ಆ ಮಾತು ದೇವರದ್ದೇ. ಅಲ್ಲಿ ಆ ವ್ಯಕ್ತಿಗೆ ತಿಳಿಸ್ಬೇಕಾಗಿರುವಂತಹ ಮಾತು, ಅಬ್ರಹಾಮನಿಗೆ ದೇವರು ಯೆಹೋವನು ದರ್ಶನ ಕೊಟ್ಟನು ಅನ್ನುವಂತಹ ವಾಕ್ಯ ಬರೆಸಿದಾರಲ್ವ. ಹಾಗಾದರೆ ಈ ದರ್ಶನ ಕೊಟ್ಟದ್ದು ದೇವರೇ, ಈ ದರ್ಶನದಲ್ಲಿ ಇರುವಂತಹ ಮಾತು ದೇವರದ್ದೇ, ಹೌದಾ? ಆದರೆ ಹೇಳಿರುವಂತಹ ವ್ಯಕ್ತಿ ಮಾತ್ರ ಯಾರು? ಸೇವಕರು. ಅದಕ್ಕೋಸ್ಕರ ಆದಿಕಾಂಡ 18:1ನೇ ವಚನವನ್ನು ನೀವು ನೋಡಿದ್ರಿ, ಯೆಹೋವನು ಅಬ್ರಹಾಮನಿಗೆ ದರ್ಶನ ಕಾಣಿಸಿಕೊಂಡನು ಅಂತ ಇದೆ. ಅದೇ ವಚನವನ್ನು ಕಂಟಿನ್ಯೂ ಮಾಡಿದ್ರೆ ಮುಂದೆ ಏನು ಹೇಳಿದ್ದಾರೆ ನೋಡಿ. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು, ಈ ಜನರೆಲ್ಲ ಏನಂತಿದ್ದಾರೆ? ಆದಿಕಾಂಡ 18:1 ತೋರಿಸಿ ನೋಡಿ ಬ್ರದರ್, ನೋಡಿ ದೇವರೇ ದರ್ಶನ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾರೆ, ಹೌದಾ? ಅವರು ಹಾಗೆ ಹೇಳಿದಾಗ ನೀವು ಆ ವಚನವನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಓದಿ ಅವ್ರಿಗೆ ತೋರಿಸಿ. ದೇವರೇ ದರ್ಶನ ಕೊಟ್ಟರು ಅಂತ ಮೇಲೆ ಬರ್ಸಿದ್ದಾರೆ ಸರಿ, ಆದರೆ ಕೆಳಗಡೆ ಏನು ಬರ್ಸಿದ್ದಾರೆ ಓದಿ. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಪುರುಷರು ನಿಂತಿದ್ದರು. ಸಾಕು. ದೇವರೇ ಒಂದು ವೇಳೆ ಅಬ್ರಹಾಮನ ಕಣ್ಣಿಗೆ ಡೈರೆಕ್ಟಾಗಿ ಕಾಣಿಸಿದರೆ ಈ 3 ಯಾರು ಪ್ರಿಯರೇ? ಒಬ್ಬರೇ ಕಾಣಿಸ್ಬೇಕಿತ್ತಲ್ವ ಅಬ್ರಹಾಮನಿಗೆ. ಹಾಗಾದರೆ 3 ಜನ ಯಾರು ಅಬ್ರಹಾಮನಿಗೆ ಕಾಣಿಸ್ತಂಥವರು? ಇದರಿಂದ ನಮಗೆ ತಿಳಿಯುವಂತಹದ್ದು ಏನು? ಹಾಗಾದರೆ ದೇವರು ಅಲ್ಲ ಅಬ್ರಹಾಮನಿಗೆ ಕಾಣಿಸಿದ್ದು, ದೇವದೂತರು. ಹಾಗಾದರೆ ಮೇಲೆ ಏನಕ್ಕೋಸ್ಕರ ಬರ್ಸಿದ್ದಾರೆ? ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡನು ಅಂತ ಮೇಲೆ ಏನಕ್ಕೋಸ್ಕರ ಬರ್ಸಿದ್ದಾರೆ? 18:1 ಏನಕ್ಕೋಸ್ಕರ ಬರ್ಸಿದ್ದಾರೆ? ಆ ಮಾತುಗಳು ದೇವರದ್ದೇ. ಅದನ್ನು ತಿಳಿಸುವಂಥವ್ರು ಮಾತ್ರ ಒಬ್ಬ ದೂತ. ನಿಮ್ಗೆ ಆ ಚೀಫ್ ಮಿನಿಸ್ಟರ್, ಪೊಲೀಸ್ ಆ ಎಕ್ಸಾಂಪಲ್ ಅರ್ಥ ಆಗಿದ್ದರೆ ಇದು ಸಹ ಅರ್ಥ ಆಗಿರುತ್ತೆ. ಈಗ ಇಷ್ಟಕ್ಕೂ ನಾವು ದೇವರನ್ನು ನಮ್ಮ ಕಣ್ಣಾರೆ ನೋಡ್ಬೋದಾ?
ನಮ್ಮ ಕಣ್ಣಾರೆ ದೇವರನ್ನು ನೋಡ್ಬೋದಾ? ಇದು ಅಂಶದಲ್ಲಿ 3ನೇ ಭಾಗ. ಮೊದಲನೇ ಭಾಗ ನೋಡಿದ್ದೇನು? ಸತ್ಯವೇದದಲ್ಲಿ ದರ್ಶನ ಕೊಟ್ಟದ್ದು ಯಾವ ಸಮಯದಲ್ಲಿ? ಇದು ಮೊದಲನೇ ಭಾಗ. 2ನೇ ಭಾಗ, ಹಾಗಾದರೆ ಆ ದರ್ಶನದಲ್ಲಿದ್ದಿದ್ದು ದೇವದೂತರ, ಇದು 2ನೇ ಭಾಗ. ಈ 3ನೇ ಭಾಗ ಏನು ಗೊತ್ತಾ? ನಿಜವಾಗಲೂ ಮನುಷ್ಯನು ತನ್ನ ಕಣ್ಣಾರೆ ಈ ಶರೀರದಿಂದ ದೇವರನ್ನು ನೋಡಲಿಕ್ಕಾಗತ್ತಾ? ಈ ಬಿಸಿಲಿಗೆ ಹೋಗಿ ಪ್ರಿಯರೇ, ಬಿಸಿಲಿಗೆ ಹೋಗಿ ನಿಮ್ಮ ಕಣ್ಣನ್ನು ಒಮ್ಮೆ ಮೇಲೆತ್ತಿ ನೋಡಿ. ಬಿಸಿಲಿನ ಸಮಯದಲ್ಲಿ ಸೂರ್ಯ ಎಲ್ಲಿರ್ತಾನೆ? 12 ಗಂಟೆ, ಮಧ್ಯಾಹ್ನ 12 ಗಂಟೆಗೆ ಆಚೆ ಹೋಗಿ ನೋಡಿದಾಗ ಸೂರ್ಯ ಎಲ್ಲಿರ್ತಾನೆ? ಸ್ಟ್ರೈಟ್ ನಿಮ್ಮ ತಲೆ ಮೇಲೆ ಇರ್ತಾನೆ, ಹೌದಾ? ನಿಮ್ಮ ಕಣ್ಣೆತ್ತಿ ಒಂದು 5 ನಿಮಿಷ ಸೂರ್ಯನನ್ನು ನೋಡಿ, ಆಗತ್ತಾ ನೋಡಲಿಕ್ಕೆ? ಇಲ್ಲ. ಆದರೆ ಸೂರ್ಯ ನಿಮಗಿಂತ ಎಷ್ಟು ಕಿಲೋಮೀಟರ್ ದೂರ ಇದ್ದಾನೆ ಗೊತ್ತಾ? 15 ಕೋಟಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೂರ್ಯನಿಗೂ ಭೂಮಿಗೂ ಇರುವಂತಹ ದೂರ 15 ಕೋಟಿ ಕಿಲೋಮೀಟರ್ಗಳು, ಅಂದರೆ ಸುಮಾರು 9 ಕೋಟಿ ಮೈಲಿಗಳು, 15 ಕೋಟಿ ಕಿಲೋಮೀಟರ್. ಇಷ್ಟು ದೂರ ಇದ್ದಾನೆ ಯಾರು? ಸೂರ್ಯ. ಇಲ್ಲಿಂದ ನಾವು ಕಣ್ಣೆತ್ತಿ ನೋಡಲಿಕ್ಕಾಗತ್ತಾ? ಇಲ್ಲ, ಹೌದಾ? ಹಾಗೆ ಸೂರ್ಯನ ಹತ್ತಿರ ಹೋಗಬೇಕು ಅಂತ ಹೇಳಿ ಈ ಭೂಮಿಯಿಂದ ಸುಮಾರು ಸ್ಯಾಟಿಲೈಟ್ಗಳನ್ನು ಕಳಿಸ್ತಿದ್ದಾರೆ ಪ್ರಿಯರೇ. ಸ್ಯಾಟಿಲೈಟ್ಗಳಂದರೆ ನಿಮ್ಗೆ ಅರ್ಥ ಆಗುತ್ತಲ್ವ? ಸೂರ್ಯನ ಹತ್ತಿರ ಏನಿರುತ್ತೆ, ಸೂರ್ಯನ ಹತ್ತಿರ ಹೋಗಿ ನಾವು ಫೋಟೋ ತೊಗೊಂಬರಬೇಕು. ಸೂರ್ಯ ಹೇಗಿರ್ತಾನೆ, ಸೂರ್ಯನ ಮೇಲೆ ಎಷ್ಟು ಬೆಂಕಿ, ಎಷ್ಟು ಟೆಂಪ್ರೇಚರ್ ಇರುತ್ತೆ, ಇದನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೋಸ್ಕರ ಭೂಮಿಯಿಂದ ಮಿಷಿನ್ಗಳನ್ನು ಸೂರ್ಯನ ಹತ್ತಿರ ಕಳಿಸ್ತಿದ್ದಾರೆ. ಈ ಮಿಷಿನ್ಗಳನ್ನು ಎಷ್ಟೇ ಕಳಿಸಿದ್ರೂ ಸಹ ಯಾವುದೂ ಸಹ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದು ಬಂದಿಲ್ಲ ಪ್ರಿಯರೇ. ಯಾವ ಮಿಷಿನೂ ಸಹ ಹೋಗಿಲ್ಲ. ಒಂದೇ ಒಂದು ಪಾರ್ಕರ್ ಪ್ರೋಬ್ ಅನ್ನುವಂತಹ ಒಂದು ಮಿಷಿನ್ ಇದೆ. ಆ ಮಿಷಿನ್ ಸೂರ್ಯನಿಗಿಂತ 30 ಲಕ್ಷ ಕಿಲೋಮೀಟರ್ ಹತ್ತಿರ ಹೋಗಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೂರ್ಯನ ಹತ್ತಿರ 30 ಲಕ್ಷ ಕಿಲೋಮೀಟರ್ಗಳ ಹತ್ತಿರ ಹೋಗಿದೆ. ಅದಕ್ಕಿಂತ ಹತ್ತಿರ ಹೋಗ್ಲಿಕ್ಕಾಗತ್ತಾ ಅಂದರೆ ಆಗಿಲ್ಲ, ಇವತ್ತವರೆಗೂ ಆಗಿಲ್ಲ. ಹಾಗಾದರೆ ಎಷ್ಟು ದೂರ ನಿಂತ್ಕೊಂಡು ಸೂರ್ಯನನ್ನು ನೋಡಿ ಬರಬೇಕು ಆ ಮಿಷನ್? 30 ಲಕ್ಷ ಕಿಲೋಮೀಟರ್, ಹೌದಾ? ಅಷ್ಟು ದೂರ ನಿಂತಿಲ್ಲ ಅಂತ ಹೇಳಿದ್ರೆ ಇನ್ನೂ ಹತ್ತಿರ ಹೋದರು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ಮೆಲ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಕರಗ್ಲಿಕ್ಕೆ ಶುರು ಆಗುತ್ತೆ. ಆ ಮಿಷನ್ಗೆ ಏನು ಬಳಸಿರ್ತಾರಲ್ವ ಪ್ರಿಯರೇ, ಕಬ್ಬಿಣ, ಫೈಬರು, ಇದೆಲ್ಲ ಕರಗ್ಲಿಕ್ಕೆ ಶುರು ಆಗುತ್ತೆ ಇನ್ನೂ ಹತ್ತಿರ ಹೋಗಬೇಕಾದ್ರೆ. ಅಂದರೆ ಸೂರ್ಯನ ಹತ್ತಿರ ಹೋಗ್ಲಿಕ್ಕಾಗತ್ತಾ ನಾವು? ಇಲ್ಲ. ಸೂರ್ಯನನ್ನು ಇಲ್ಲಿಂದ 15 ಕೋಟಿ ಕಿಲೋಮೀಟರ್ಗಳಿದ್ರೂ ಸಹ ನೋಡಲಿಕ್ಕಾಗತ್ತಾ? ಇಲ್ಲ. ನಿಮಗೆ ಗೊತ್ತಿಲ್ಲದೇ ಇರುವಂಥ ವಿಚಾರ ಏನು ಗೊತ್ತಾ ಪ್ರಿಯರೇ? ಸೂರ್ಯ ಅನ್ನುವಂತಹದ್ದು ರಾತ್ರಿ ಹೊತ್ತು ನಿಮ್ಮ ಕಣ್ಣಿಗೆ ನಕ್ಷತ್ರ ಕಾಣಿಸುತ್ತಲ್ವ, ತಾರೆಗಳು ಆಕಾಶದಲ್ಲಿ. ಆ ನಕ್ಷತ್ರಗಳನ್ನು ರಾತ್ರಿ ಹೊತ್ತು ನಿಮ್ಮ ಕಣ್ಣಿಗೆ ಕಾಣಿಸುವಂಥ ಆ ನಕ್ಷತ್ರಗಳನ್ನು ತಗೊಂಡು 1 ಕೋಟಿ ಭಾಗ ಮಾಡಿದ್ರೆ ಆ 1 ಕೋಟಿ ಭಾಗದಲ್ಲಿ 1 ಭಾಗವನ್ನು ತಗೊಂಡ್ರೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ನಿಮ್ಮ ಕಣ್ಣಿಗೆ ಹಗಲು ಹೊತ್ತು ಕಾಣುವಂತಹ ಸೂರ್ಯ. ಮತ್ತೊಮ್ಮೆ ಹೇಳ್ತಿದ್ದೀನಿ, ರಾತ್ರಿ ಹೊತ್ತು ನೀವು ನೋಡುವಂತಹ ನಕ್ಷತ್ರವನ್ನು ತಗೊಂಡು 1 ಕೋಟಿ ಭಾಗ ಮಾಡಿದ್ರೆ ಆ 1 ಕೋಟಿ ಭಾಗದಲ್ಲಿ 1 ಭಾಗವನ್ನು ತಗೊಂಡ್ರೆ ಆ ಭಾಗ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ನಾವು ಹಗಲು ಹೊತ್ತು ನೋಡುವಂತಹ ಸೂರ್ಯ. ಅಂದರೆ ಸೂರ್ಯ ಅನ್ನುವಂತಹದ್ದು ಒಂದು ಚಿಕ್ಕ ಗ್ರಹ, ಗೊತ್ತಾ? ಈ ಸೃಷ್ಟಿಯಲ್ಲಿ ಸೂರ್ಯ ಅನ್ನುವಂತಹದ್ದು ಒಂದು ಚಿಕ್ಕ ನಕ್ಷತ್ರ, ಗ್ರಹ ಅಂದೆ, ಒಂದು ಚಿಕ್ಕ ನಕ್ಷತ್ರ ಅಷ್ಟೇ. ಚಿಕ್ಕ ನಕ್ಷತ್ರನ? ಹೌದು, ಸೂರ್ಯ ಅನ್ನುವಂತಹದ್ದು ಚಿಕ್ಕ ನಕ್ಷತ್ರ, ಹೌದಾ? ಸೂರ್ಯನನ್ನು ನಮ್ಮ ಕಣ್ಣಾರೆ ನಾವು ನೋಡಲಿಕ್ಕೂ ಆಗೋದಿಲ್ಲ, ಹತ್ತಿರ ಹೋಗಲಿಕ್ಕೂ ಆಗೋದಿಲ್ಲ. ಈ ಚಿಕ್ಕ ನಕ್ಷತ್ರ ಹತ್ರನೇ ನಾವು ಹೋಗಲಿಕ್ಕೆ ಆಗೋದಿಲ್ಲ, ಹೌದಾ? ಹಾಂ. ಇನ್ನು ದೇವರು ಏನಂತ ಹೇಳಿದ್ದಾರೆ ಸತ್ಯವೇದದಲ್ಲಿ? ದೇವರ ಆಕಾರ, ಆಕಾಶವು ನನಗೆ ಸಿಂಹಾಸನ, ಹೌದಾ? ಆಕಾಶ ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿರುವಂಥ ಈ ಆಕಾಶ ಅಂತ ಅಂದ್ಕೋಬೇಡಿ ಪ್ರಿಯರೇ. ಆಕಾಶ ಅಂದರೆ ಈ ಕೋಟ್ಯಾನುಕೋಟಿ ನಕ್ಷತ್ರಗಳು, ಸೂರ್ಯ, ಚಂದ್ರ, ಇದೆಲ್ಲವೂ ಸೇರಿದಾಗ ಅದು ಆಕಾಶ ಅಂತ ಅನ್ನಿಸ್ಕೊಳ್ಳುತ್ತೆ. ಯೂನಿವರ್ಸ್ ಅಂತ ಕರಿತೀವಿ ನಾವು ಆಂಗ್ಲ ಭಾಷೆಯಲ್ಲಿ ಅದನ್ನು. ಹಾಗಾದರೆ ಇದಕ್ಕಿಂತ ದೊಡ್ಡದ ದೇವರ ಆಕಾರ? ಹೌದು. ಅದಕ್ಕೋಸ್ಕರ ಸತ್ಯವೇದದಲ್ಲಿ ಈ ಮೋಶೆ ದೇವರ ಮುಂದೆ ನಿಂತು ದೇವರ ಹತ್ರ ಒಂದು ಕೋರಿಕೆಯನ್ನು ವ್ಯಕ್ತಪಡಿಸ್ತಾರೆ. ದೇವರ ಮುಂದೆ ನಿಂತು ಅಲ್ಲ ಪ್ರಿಯರೇ, ದೇವರ ಹತ್ರ ಮೋಶೆ ಒಂದು ಕೋರಿಕೆಯನ್ನು ವ್ಯಕ್ತಪಡಿಸ್ತಾರೆ. ಆ ಕೋರಿಕೆ ಏನು? ನಾನು ಒಂದು ಸತಿ ಆದರೂ ನಿಮ್ಮನ್ನು ನೋಡಬೇಕು. ಅದಕ್ಕೆ ದೇವರು ಒಂದು ಮಾತನ್ನು ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ ಪ್ರಿಯರೇ. ಅಂಶದ 3ನೇ ಭಾಗದಲ್ಲಿದ್ದೀವಿ. 3ನೇ ಭಾಗ ಏನು? ಮನುಷ್ಯನು ತನ್ನ ಕಣ್ಣಾರೆ ದೇವರನ್ನು ನೋಡಲಿಕ್ಕೆ ಸಾಧ್ಯನಾ? ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯನಾ? ಇದು 3ನೇ ಭಾಗ.
ಹಾಗಾದರೆ ಮೋಶೆ ದೇವರನ್ನು ಕೇಳಿದ್ದೇನು? ಒಂದು ಸಾರಿ ನಿಮ್ಮನ್ನು ತೋರಿಸಿ. ದೇವರು ಅದಕ್ಕೆ ಏನು ಹೇಳ್ತಾರೆ? ವಿಮೋಚನಕಾಂಡ 33ನೇ ಅಧ್ಯಾಯ 20ನೇ ವಚನ. ವಿಮೋಚನಕಾಂಡ 33ನೇ ಅಧ್ಯಾಯ 20ನೇ ವಚನ. 33:20. ಆದರೆ ಆತನು ಅವನಿಗೆ 18ರಿಂದ ಓದಿ. ಮೋಶೆ ದೇವ್ರ ಹತ್ರ ಏನು ಕೇಳ್ತಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು. ಅಂದರೆ 18ನೇ ವಚನದಲ್ಲಿ ಮೋಶೆ ದೇವ್ರ ಹತ್ರ ಕೇಳಿದ್ಯೇನು? ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು. ಹಾಗಾದರೆ ದೇವ್ರ ಅದಕ್ಕೆ ಏನು ಉತ್ತರ ಕೊಡ್ತಾರೆ? 20ನೇ ವಚನದಿಂದ ಓದಿ ಈಗ. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕೆ ಆಗದು. ಮುಂದೆ, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಸಾಕು. ಏನು ಹೇಳಿದ್ರು ದೇವರು ಉತ್ತರ? ನೀನು ನನ್ನ ಮುಖವನ್ನು ನೋಡುವುದಕ್ಕೆ ಆಗದು. ಮನುಷ್ಯರಲ್ಲಿ ಯಾರೂ ಸಹ ನನ್ನನ್ನು ನೋಡಿ ಜೀವಿಸಕ್ಕೆ ಆಗದು. ಹೌದಾ? ಏನು ಹೇಳಿದ್ದಾರೆ? ನನ್ನನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತ ದೇವರು ಹೇಳ್ತಿದ್ದಾರೆ. ಹೌದಾ? ಈ ಕಡೆ ಬನ್ನಿ. ಈಗಿನ ಭಕ್ತರ ಕಾಲಕ್ಕೆ ಕನಸಿನಲ್ಲಿ ಯಾರು ಕಾಣಿಸ್ಕೊಂಡ್ರಂತೆ? ದೇವರೇನು ಹೇಳ್ತಿದ್ದಾರೆ? ನನ್ನ ಯಾರಿಗೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ? ನನ್ನನ್ನು ನೋಡಿದ ವ್ಯಕ್ತಿ ಜೀವಂತವಾಗಿ ಇರಲಿಕ್ಕಾಗೋದಿಲ್ಲ, ಅದಕ್ಕೆ ನಾನು ಕಾಣಿಸ್ಕೊಡೋದಿಲ್ಲ ಅಂತ ದೇವರು ಒಂದು ಕಡೆ ಹೇಳ್ತಿದ್ದಾರೆ. ಭಕ್ತರು ಏನು ಹೇಳ್ತಿದ್ದಾರೆ? ಈಗಿನ ಭಕ್ತರು, ದೇವರು ದರ್ಶನದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರು. ಹಾಗಾದರೆ ನೀವು ಹೇಳಿ ಪ್ರಿಯರೇ, ಈ ಭಕ್ತರು ಹೇಳ್ಕೊತಿರುವಂತಹದ್ದು, ಈ ಭಕ್ತರು ತನಗೆ ದರ್ಶನ ಬಂದು ಆ ದರ್ಶನದಲ್ಲಿ ದೇವರನ್ನು ನೋಡಿದೆವು ಅಂತ ಹೇಳ್ಕೊಳ್ತಿರುವಂತಹದ್ದು ತಪ್ಪಾ ಸರಿನಾ? ತಪ್ಪಾ ಸರಿನಾ? ನೀವೇ ನಿರ್ಣಯ ತಗೊಳ್ಳಿ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಹೌದು ಬ್ರದರ್, ಮೋಶೆಗೆ ರೂಪ ತೋರಿಸಿ ಅಂತ ಹೇಳಿದ್ರು, ದೇವರನ್ನ ನೋಡ್ಲಿಕ್ಕಾಗಲ್ಲ, ಸರಿನೇ. ಆದರೆ ದೇವರು ನಮ್ಮ ಜೊತೆ ಮಾತನಾಡ್ತಾರಲ್ವಾ? ನಮ್ಮ ಜೊತೆ ಮಾತಾಡ್ತಾರ ದೇವರು? ಮಾತಾಡ್ತಾರ? ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ. 5:37. ಇದಲ್ಲದೆ ಏನಂತೆ? ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಅಂದರೆ ನಾವು ಆ ದೇವರನ್ನು ನೋಡೂ ಇಲ್ವಂತೆ, ಆತನ ಧ್ವನಿಯನ್ನು ಕೇಳೂ ಇಲ್ಲ. ಹೌದಾ? ಸತ್ಯವೇದ ಇದನ್ನು ಹೇಳ್ತಿದೆ ಅಲ್ವಾ? ಹಾಗಾದರೆ ಈ ಭಕ್ತರನ್ನು ಒಂದು ಸೈಡ್ ಇದ್ರಲ್ಲ, ಅವ್ರನ್ನ ಕರ್ಕೊಂಬನ್ನಿ ಈಗ ಯೋಚನೆ ಮಾಡಲಿಕ್ಕೆ. ನಿಮ್ಗೇನು ಬಂತು? ದೇವರ ರೂಪ ಕಾಣಿಸ್ತು. ಹೌದಾ? ಇದು ತಪ್ಪಾ? ತಪ್ಪು. ಸುಳ್ಳು, ಶುದ್ಧ ಸುಳ್ಳು. ಈಗ ನಮ್ಮ ಜೊತೆ ದೇವರು ಮಾತನಾಡಿದ್ರು ಆ ದರ್ಶನದಲ್ಲಿ. ಮಾತನಾಡ್ತಾರ? 5:37 ಈಗ ತಾನೇ ನೀವು ಓದಿದ್ರಿ. ಏನಂತ ಇದೆ? ಮತ್ತೊಮ್ಮೆ ಓದಿ ಅದೇ ವಚನವನ್ನು. ಎಂದಾದರೂ ಆತನನ್ನು ನೋಡಿದ್ದೂ ಇಲ್ಲ, ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ. ಹಾಗಾದರೆ ದೇವರು ನಮ್ಮ ಜೊತೆ ಮಾತನಾಡಿದ್ರು, ದೇವರ ಧ್ವನಿಯನ್ನು ನಾವು ಕೇಳಿದ್ವಿ ಅಂತ ಹೇಳುವಂತಹ ಜನರ ಮಾತು ಸರಿನಾ ತಪ್ಪಾ? ತಪ್ಪು. ಇನ್ನೊಂದು ವಚನ, ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾರಾ ಅಂತ ತಿಳ್ಕೊಳ್ಳುವುದಕ್ಕೋಸ್ಕರ ಇನ್ನೊಂದು ವಚನ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. 6:16. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ.
ಹಾಂ, ಇಲ್ಲೊಂದು ಮಾತನ್ನು ಹೇಳಿದ್ದಾರೆ ಪ್ರಿಯರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ನಕ್ಷತ್ರದಲ್ಲಿ ಕೋಟಿ ಭಾಗ ಮಾಡಿದಾಗ ಅಷ್ಟು ಚಿಕ್ಕ ಸೂರ್ಯವನ್ನು ನಮ್ಮ ಕಣ್ಣಿನಲ್ಲಿ ನೋಡಲಿಕ್ಕಾಗ್ತಿಲ್ಲ. ಈ ಇಷ್ಟು ಕೋಟಿ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಂತಹ ಆ ವ್ಯಕ್ತಿಯ ಬೆಳಕನ್ನು ನಮ್ಮ ಕೈಯಲ್ಲಿ ನೋಡಲಿಕ್ಕಾಗತ್ತಾ ಅಂತ ಹೇಳ್ತಾ ಮುಂದೆ ಏನು ಹೇಳಿದ್ದಾರೆ? ಮುಂದೆ ಹಾಂ, ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ ಅಂತ ಹೇಳಿದಾರಲ್ವ. ಹಳೆ ಒಡಂಬಡಿಕೆ ಭಕ್ತರು ಅಥವಾ ಹೊಸ ಒಡಂಬಡಿಕೆಯಲ್ಲಿ ಶುರು ಮಾಡಬೇಕಾದ್ರೆ ಮೊದಲನೇ ಶತಮಾನದಲ್ಲಿದ್ದ ಭಕ್ತರು ಮಾತ್ರ ನೋಡಲಿಕ್ಕಾಗಲ್ಲ, ಈಗ ನಾವೆಲ್ಲ ನೋಡಿದ್ದೀವಿ ಅಂತ ನೀವು ಹೇಳಬಾರ್ದು ಅಂತ ಹೇಳಿ ಮತ್ತೊಮ್ಮೆ, ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ. ಇದನ್ನು ಮಾತ್ರ ಬರೆಸಿದ್ದಾರೆ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಏನಂತ? ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ. ಈ ಸೆಂಟೆನ್ಸನ್ನು ಮಾತ್ರ ಸತ್ಯವೇದದಲ್ಲಿ ಬರೆಸಿದ್ದಾರೆ ಅಂತ ಅಂದ್ಕೊಳ್ಳಿ. ಇವರೇನು ಹೇಳ್ತಾ ಇದ್ರು ಗೊತ್ತಾ? ಕಾಣಲಿಲ್ಲ ಅಂತ ಬರೆಸಿದ್ದಾರೆ ಬ್ರದರ್. ಅಂದರೆ ಹಿಂದೆ ದೇವರು ಕಂಡಿರಲಿಲ್ಲ ಯಾವ ಭಕ್ತನಿಗೂ, ಈಗ ಕಾಣಿಸಲ್ಲ ಅಂತ ಹೇಳಿ ಬರೆದಿಲ್ವಲ್ಲ ಸತ್ಯವೇದದಲ್ಲಿ. ನಿಮ್ಗೆ ಅರ್ಥ ಆಯ್ತಾ ಪ್ರಿಯರೇ? ಕಾಣಲಿಲ್ಲ ಅಂದರೆ ಏನು? ಹಿಂದೆ ಕಾಣಿಸಿಲ್ಲ, ಹೌದಾ? ಈಗ ಕಾಣ್ತಾರೆ ಬಿಡಿ ಬ್ರದರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರ ನಮ್ಮ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಮುಂದೆ ಏನು ಬರೆಸಿದ್ದಾರೆ? ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಆಮೇಲೆ ಯಾರೂ ಕಾಣಲಾರರು. ಸಾಕು, ಯಾರೂ ಕಾಣಲಿಲ್ಲ, ಹಿಂದೆನೂ ಸಹ ಮುಂದೆ ಯಾರೂ ಸಹ ಕಾಣಲಾರರು. ಮುಂದೆ ಯಾರ ಕೈಯಲ್ಲೂ ಸಹ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಸತ್ಯವೇದದಲ್ಲಿ ಬಂದಿರುವಂತಹ ಎಲ್ಲ ದರ್ಶನಗಳಲ್ಲೂ ಸಹ ಇದ್ದದ್ದು ಯಾರು? ದೇವದೂತರು. ಈ ಅಂಶದಲ್ಲಿ 3 ಭಾಗಗಳನ್ನು ಮುಗಿಸಿದ್ದೀವಿ ಪ್ರಿಯರೇ. ಮೊದಲನೇ ಭಾಗ ಏನು? ಮೊದಲನೇ ಭಾಗ ಯಾವ ಸಮಯದಲ್ಲಿ ದರ್ಶನ ಕೊಟ್ಟರು, ಹಗಲು ಹೊತ್ತ ರಾತ್ರಿ ಹೊತ್ತ. ಎರಡನೇ ಭಾಗ ಆ ದರ್ಶನ ಕೊಟ್ಟಾಗ ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ಆ ದರ್ಶನದಲ್ಲಿದ್ದದ್ದು ದೇವದೂತರ. ಇದು ಎರಡನೇ ಭಾಗ. ಇನ್ನು ಮೂರನೇ ಭಾಗದಲ್ಲಿ ಏನು ನೋಡಿದ್ವಿ? ಮನುಷ್ಯನ ಶರೀರವನ್ನು ಹೊತ್ತಿರುವಂಥ ನಾವು ದೇವರನ್ನು ನಮ್ಮ ಕಣ್ಣಾರೆ ನೋಡಲಿಕ್ಕಾಗತ್ತಾ? ಆತನ ಧ್ವನಿಯನ್ನು ಕೇಳಲಿಕ್ಕೆ ಆಗತ್ತಾ? ಈಗ 4ನೇ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕೊನೆ ಭಾಗ 4ನೇ ಭಾಗ ಈ ಸಂದೇಶದಲ್ಲಿ ಅತಿ ಪ್ರಾಮುಖ್ಯವಾದ ಭಾಗ. 4ನೇ ಭಾಗ ಏನು ಗೊತ್ತಾ? ಹಾಗಾದರೆ ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ಮಾತ್ರ ದರ್ಶನ ಕೊಟ್ಟು ನಮಗೆ ದರ್ಶನ ಕೊಡಲಿಲ್ಲ, ನಮಗೆ ದರ್ಶನ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು? ಮತ್ತೊಮ್ಮೆ ಹೇಳ್ತಿದ್ದೀನಿ. ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ಮಾತ್ರ ದೇವರು ದರ್ಶನ ಕೊಟ್ಟಿದ್ದಾರೆ, ಈಗ ಕೊಡಲ್ವಾ? ಇದು 4ನೇ ಭಾಗ. ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ಏನಕ್ಕೋಸ್ಕರ ದರ್ಶನ ಕೊಟ್ಟರು ಅಂತ ನಮ್ಗೆ ಅರ್ಥ ಆಗಬೇಕು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ 4ನೇ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ಏನಕ್ಕೋಸ್ಕರ ದರ್ಶನ ಕೊಟ್ಟರು, ದೇವದೂತರನ್ನು ಕಳಿಸಿ ಏನಕ್ಕೋಸ್ಕರ ಮಾತನಾಡಿದ್ರು. ಇದರಲ್ಲಿ ಮೊದಲನೇ ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ, 3:19. ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ಏನಕ್ಕೋಸ್ಕರ ದರ್ಶನ ಕೊಟ್ಟರು? 3:19. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಅಂದರೆ ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ಏನಕ್ಕೋಸ್ಕರ ದರ್ಶನ ಬಂತಂತೆ? ಸತ್ಯವೇದ ನಮ್ಮ ಮಧ್ಯ ಕಂಪ್ಲೀಟಾಗಿ ಬರೆಸಿ ಮುಗಿಯುವ ತನಕ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸತ್ಯವೇದ ನಮ್ಮ ಮಧ್ಯದಲ್ಲಿ ಕಂಪ್ಲೀಟಾಗಿ ಬರೆಸಿ ಮುಗಿಯುವ ತನಕ ದೇವರು, ಸತ್ಯವೇದ ಒಂದು ವೇಳೆ ನಮ್ಮ ಕೈಯಲ್ಲಿಲ್ಲ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಮಗೆ ಗೊತ್ತಾಗ್ತಿತ್ತಾ? ಇಲ್ಲ. 10 ಆಜ್ಞೆಗಳು ಇಸ್ರಾಯೇಲಿಯರ ಕೈಯಲ್ಲಿ ಬರುವ ಮೊದಲು ಅವ್ರಿಗೆ ಗೊತ್ತಿತ್ತಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ? ಇಲ್ಲ. ಹಾಗಾದರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಗೆ ಗೊತ್ತಾಗಬೇಕು? 10 ಆಜ್ಞೆಗಳು ಕೊಡುವುದರ ಹಿಂದೆ ಇದ್ದ ಜನರಿಗೆ, ಆ ಕಾಲದ ಹಿಂದೆ ಇದ್ದ ಜನರಿಗೆ ಹೇಗೆ ಗೊತ್ತಾಗಬೇಕು ಯಾವ್ದು ತಪ್ಪು ಯಾವ್ದು ಸರಿ ಅಂತ? 10 ಆಜ್ಞೆಗಳು
ಹಾಗೂ ಸತ್ಯವೇದ ಬರೆಸಿ ಕಂಪ್ಲೀಟ್ ಆಗುವ ಮೊದಲು ಯಾವುದು ತಪ್ಪು ಯಾವುದು ಸರಿ ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಏನು ಮಾಡಿದ್ರಂತೆ ದೇವರು. 19ನೇ ವಚನ 3ನೇ ಲೈನಿಂದ ಓದ್ತಾ ಇದ್ದೀನಿ ಪ್ರಿಯರೇ. ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಏನಕ್ಕೋಸ್ಕರ ದರ್ಶನ ಕೊಟ್ಟರು? ಇಂತಿಂಥದ್ದು ಅಪರಾಧವೆಂದು ತೋರಿಸಿಕೊಡುವುದಕ್ಕೋಸ್ಕರ. ಅರ್ಥ ಆಯ್ತಾ ನಿಮಗೆ? ಮೊಟ್ಟ ಮೊದಲನೇ ಕಾರಣ ಏನಕ್ಕೋಸ್ಕರ ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ದರ್ಶನ ಕೊಟ್ಟರು? ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ. ಯಾವ್ದು ಸರಿ ಯಾವ್ದು ತಪ್ಪು, ನೀವು ಹೇಗೆ ನಡ್ಕೊಬೇಕು ನಿಮ್ಮ ಜೀವನದಲ್ಲಿ, ಇದನ್ನು ತೋರಿಸಿಕೊಡುವುದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ದರ್ಶನಗಳು ಆಗ್ತಾ ಇತ್ತು. ಸತ್ಯವೇದ ಬರೆಸಿ ಮುಗಿಯುವುದರ ಮುಂಚೆ, ಸತ್ಯವೇದ ಬರೆಸಿ ಮುಗಿಯುವುದು ಅಂದರೆ ಏನು ಪ್ರಿಯರೇ? ಪ್ರಕಟಣೆ ಗ್ರಂಥ ಅಂತ ಕೊನೆಯಲ್ಲಿ ಒಂದು ಪುಸ್ತಕ ಇದೆಯಲ್ಲ, ಆ ಪುಸ್ತಕವನ್ನು ಬರೆಸಿ ಫುಲ್ ಸ್ಟಾಪ್ ಇಡುವ ಮೊದಲು ದರ್ಶನ ಬರ್ತಾ ಇತ್ತು. ಏನಕ್ಕೋಸ್ಕರ? ಪೂರ್ತಿ ಜ್ಞಾನ ನಮಗೆ ಗೊತ್ತಿರಲಿಲ್ವಲ್ಲ ಪ್ರಿಯರೇ. ಒಂದು ಉದಾಹರಣೆ, ಈ ಓಲಾ ಕ್ಯಾಬ್ ನೋಡಿದಿರಲ್ವ ಪ್ರಿಯರೇ ನೀವು? ಓಲಾ ಕ್ಯಾಬ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಟ್ಯಾಕ್ಸಿಗಳು ಹಿಂದೆ ಒಂದು 10 ವರ್ಷ 15 ವರ್ಷಗಳ ಹಿಂದೆ ಈ ಮೊಬೈಲ್ ಟೆಕ್ನಾಲಜಿ 4G ಟೆಕ್ನಾಲಜಿ ಎಲ್ಲ ಬರುವ ಮೊದಲು ಕಸ್ಟಮರ್ಗೆ ಟ್ಯಾಕ್ಸಿ ಬೇಕಾಗಿದ್ದರೆ ಏನು ಮಾಡ್ತಾಯಿದ್ರು ಗೊತ್ತಾ? ಮೊಟ್ಟ ಮೊದಲು ಆಫೀಸ್ಗೆ ಫೋನ್ ಮಾಡ್ತಾಯಿದ್ರು. ಓಲಾ ಇತ್ತು ಆವಾಗಲೂ ಅಂತ ಅಂದ್ಕೊಳ್ಳಿ. ಓಲಾ ಆಫೀಸ್ಗೆ ಫೋನ್ ಮಾಡ್ತಾಯಿದ್ರು. ಯಾರು? ಕಸ್ಟಮರ್. ಏನಂತ? ಈ ರೀತಿ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಟ್ಯಾಕ್ಸಿ ಬೇಕು ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾಯಿದ್ರು. ಹೌದಾ? ಆ ಆಫೀಸ್ ಅವ್ರು ಏನು ಮಾಡ್ತಿದ್ರು? ಯಾವುದೋ ಹತ್ತಿರ ಇರುವಂಥ ಡ್ರೈವರ್ಗೆ ಕಾಲ್ ಮಾಡಿ, ಈ ರೀತಿ ನೀವಿರುವಂಥ ಏರಿಯಾದಲ್ಲಿ ಈ ರೀತಿ ಒಬ್ಬ ಕಸ್ಟಮರ್ಗೆ ಏನು ಬೇಕು? ಟ್ಯಾಕ್ಸಿ ಬೇಕು, ಹೋಗಿ ಅವರನ್ನು ಪಿಕಪ್ ಮಾಡ್ಕೊಳ್ಳಿ. ಅಂದರೆ ಫೋನೆಲ್ಲ ಇತ್ತಾ? ಇಲ್ಲಿಂದ ಅಲ್ಲಿಗೊಂದು ಫೋನ್ ಹೋಗ್ಬೇಕು, ಅಲ್ಲಿಂದ ಅಲ್ಲಿಗೊಂದು ಕಾಲ್ ಹೋಗಬೇಕು. ಹೌದಾ? ಮಾತುಕತೆ ಇತ್ತು. ಯಾವಾಗ 10 ವರ್ಷಗಳ ಹಿಂದೆ. ಈಗ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ ಸಿಸ್ಟಮ್? ಡ್ರೈವರ್ನ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ಕಸ್ಟಮರ್ನ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ. ಕಸ್ಟಮರ್ ಡ್ರೈವರಿಗೆ ಫೋನ್ ಮಾಡುವಂತಹದ್ದೇ ಬೇಕಾಗಿಲ್ಲ ಪ್ರಿಯರೇ. ನಾವಿರುವಂತಹ ಜಾಗದಿಂದ ಟ್ಯಾಕ್ಸಿ ಬೇಕು ಅಂತ ಹೇಳಿ ಮಾಹಿತಿಯನ್ನು ಮೊಬೈಲಲ್ಲಿ ಕೊಟ್ಟಿದ ತಕ್ಷಣ GPS ಮೂಲಕ ನಿಮ್ಮ ಅಡ್ರೆಸ್ ಯಾರಿಗೆ ಹೋಗುತ್ತೆ? ಡ್ರೈವರ್ಗೆ. ಹಾಗಾದರೆ ಡ್ರೈವರ್ ಸೀದಾ ನಿಮ್ಮ ಮನೆ ಹತ್ರ ಬರ್ತಾರೆ. ನೀವೇನಾದರೂ ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳಿದ್ರಾ ಇಲ್ವಾ? ಹೇಳಿಲ್ಲ. ಆದರೆ ಹಿಂದೆ ಒಂದು ಕಾಲ ಇತ್ತು, ಆಗ ಏನು ಬೇಕಾಗಿತ್ತು? ಮಾತುಕತೆ ನಡಿಬೇಕಾಗಿತ್ತು, ಆಗಲೇ ಒಂದು ಕೆಲಸ ಆಗ್ತಾಯಿತ್ತು. ಈಗ ಬೇಕಾದು ಇಲ್ಲ. ಯಾಕೆ? ಮ್ಯಾಪ್, ಗೂಗಲ್ ಮ್ಯಾಪ್, GPS, ಬೇರೆ ಬೇರೆ ಟೆಕ್ನಾಲಜಿ ಬಂದಿರುವುದರಿಂದ ಈಗ ಎಲ್ಲ ರೂಟು ಸಹ ನಮ್ಮ ಕಣ್ಣು ಮುಂದೆ ಇದೆ. ಈಗ ಮಾತುಕತೆ ಬೇಕಾ? ಇಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಪ್ರಿಯರೇ. ನಿಮ್ಮ ಮಗನಿಗೆ ನೀವು ದಿನಾ ಒಂದೊಂದು ಕೆಲಸ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ತಿಂಗಳಲ್ಲಿ 30 ದಿನ. ಹಾಗಾದರೆ ಮೊದಲನೇ ದಿನ ಮಗ ಇಲ್ಲಿಗೆ ಹೋಗಿ, ಈ ಏರಿಯಾಗೆ ಹೋಗಿ ಈ ಕೆಲಸವನ್ನು ಮಾಡಿ ಬಾ. ಇನ್ನೊಂದು ದಿನ ನಿಮ್ಮ ಮಗನನ್ನು ಇನ್ನೊಂದು ಸ್ಥಳಕ್ಕೆ ಕಳಿಸ್ತೀರಾ, ಈ ಕೆಲಸವನ್ನು ಮಾಡಿ ಮನೆಗೆ ಬಾ. ಇನ್ನೊಂದು ದಿನ ಇನ್ನೊಂದು ಏರಿಯಾ ಹೇಳ್ತೀರಾ, ಅಲ್ಲಿಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬಾ. ಹಾಗಾದರೆ ಪ್ರತಿದಿನವೂ ಸಹ ನಿಮ್ಮ ಮಗನಿಗೆ ನೀವು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿರ್ತೀರ. ಫಸ್ಟ್ ದಿನ ನೀನು ಈ ಕೆಲಸಕ್ಕೆ ಹೋಗಬೇಕು, ಈ ಏರಿಯಾಗೆ ಹೋಗಬೇಕು, ಹಿಂಗೆ ಹೋಗಬೇಕು, ಅಲ್ಲಿ ಬಸ್ ಹತ್ತಬೇಕು, ಅಲ್ಲಿ ಇದು ಮಾಡಬೇಕು ಅಂತ ಹೇಳಿ. ಹೌದಾ? ಓಕೆ. ಯಾವಾಗ ಹೇಳ್ತೀರಾ, ಯಾವಾಗವರೆಗೂ ಹೇಳ್ತೀರಾ ನಿಮ್ಮ ಮಗನಿಗೆ ಇದನ್ನು? ಆ ಮಗನಿಗೆ ಮಾಹಿತಿ, ನೀವು ಹೇಳುವಂತಹ ಕೆಲಸ ಯಾವ ಸ್ಥಳದಲ್ಲಿದೆ, ಯಾವ ಏರಿಯಾಗೆ ಹೋಗಿ ಆ ಕೆಲಸವನ್ನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವ ಸಮಯದ ತನಕ. ಹೌದಾ? ಓಕೆ. ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ, ನೀವೊಂದು ಟೈಮ್ ಟೇಬಲನ್ನು ಮಾಡಿ ಮುಗಿಸ್ತೀರಾ. ನಿಮ್ಮ ಮಗನಿಗೋಸ್ಕರ ಒಂದು ಟೈಮ್ ಟೇಬಲನ್ನು ಮಾಡಿ ಮುಗಿಸ್ತೀರಾ. ಒಂದು ವಾರ ನೀಟಾಗಿ ಕಾಲಮ್ ಹಾಕಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಸೋಮವಾರ, ಮಂಗಳವಾರ, ಬುಧವಾರ ಅಂತ ಹೇಳಿ ಒಂದು ಲೈನನ್ನು ಹಾಕಿ, ಸೋಮವಾರ ನೋಡು ಮಗನೇ ಈ ಕೆಲಸವನ್ನು ಮಾಡಬೇಕು, ಈ ಏರಿಯಾಗೆ ಹೋಗಬೇಕು, ಹಿಂಗೆ ಹೋಗಬೇಕು ಅಂತ ಬರೆಸಿ. ತಿರ್ಗಿ ಮಂಗಳವಾರ ಏನು ಮಾಡಬೇಕು, ಈ ಏರಿಯಾಗೆ ಹೋಗಬೇಕು ಅಂತ ಬರೆಸಿ. ಒಂದು ವಾರ ಪೂರ್ತಿ ಬರೆದು ಆ ಮಾಹಿತಿಯನ್ನು ನಿಮ್ಮ ಮಗನ ಕೈಯಲ್ಲಿ ನೀವು ಕೊಟ್ಟ ನಂತರ ನೀವು ದಿನ ಹೇಳಬೇಕಾಗಿರೋ ಅವಶ್ಯಕತೆ ಇರುತ್ತಾ? ನಿಮ್ಮ ಮಗನಿಗೆ ಏರಿಯಾಗೆ ಹೋಗು, ಹಿಂಗೆ ಹೋಗು ಅಂತ ಅವಶ್ಯಕತೆ ಇರುತ್ತಾ? ಹೇಳುವಂತಹದ್ದು ಇರುತ್ತಾ ಇಲ್ವಾ? ಇರೋದಿಲ್ಲ. ಯಾವಾಗವರೆಗೂ ಹೇಳ್ತಾ ಇದ್ರಿ ನೀವು? ಆ ಚಾರ್ಟನ್ನು ನಿಮ್ಮ ಮಗನ ಕೈಯಲ್ಲಿ ನೀವು ಕೊಡುವುದರ ಮುಂಚೆ.
ಆ ಚಾರ್ಟನ್ನು ನೀವು ಪ್ರಿಪೇರ್ ಮಾಡಿ ಈ ದಿನ ಈ ಕೆಲಸ ಮಾಡಬೇಕು, ಈ ದಿನ ಈ ಸ್ಥಳಕ್ಕೆ ಹೋಗಬೇಕು ಅಂತ ನೀವು ಚಾರ್ಟನ್ನು ಪ್ರಿಪೇರ್ ಮಾಡಿ ಕೊಟ್ಟ ನಂತರನೂ ಹೇಳ್ತೀರಾ ಪ್ರಿಯರೇ? ಇಲ್ಲ, ಹೌದಾ? ಅದೇ ರೀತಿ ದೇವರೂ ಸಹ ದೂತರನ್ನು ಕಳಿಸಿ ದರ್ಶನ ಕೊಡ್ತಾಯಿದ್ರು ಭಕ್ತರಿಗೆ. ಏನಕ್ಕೋಸ್ಕರ? ಸತ್ಯವೇದ ಅವ್ರ ಹತ್ರ ಇರಲಿಲ್ಲ. ಪರಲೋಕಕ್ಕೆ ಬರುವಂತಹ ಮಾರ್ಗ ಅವರಿಗೆ ಗೊತ್ತಿರಲಿಲ್ಲ. ಆ ಮಾರ್ಗವನ್ನು ಹಂತ ಹಂತವಾಗಿ ತೋರಿಸ್ಲಿಕ್ಕೋಸ್ಕರ ದೂತರನ್ನು ಕಳಿಸಿ ಆ ಮಾರ್ಗವನ್ನು ಹೇಳಿಸ್ತಾಯಿದ್ರು. ಈಗ ಸತ್ಯವೇದ ಕಂಪ್ಲೀಟ್ ಆಗಿದೆಯಾ ಪ್ರಿಯರೇ? ಪ್ರಕಟಣೆ ಗ್ರಂಥದಲ್ಲಿ ಏನು ಬರ್ಸಿದ್ದಾರೆ, ಕೊನೆಯ ಅಧ್ಯಾಯದಲ್ಲಿ ಏನು ಬರ್ಸಿದ್ದಾರೆ? ಇದಕ್ಕೊಂದನ್ನು ಹಾಕಬಾರ್ದು, ಒಂದನ್ನು ಇದರಿಂದ ತೆಗಿಬಾರ್ದು. ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಸತ್ಯವೇದ ಕಂಪ್ಲೀಟ್ ಆಗಿದೆಯಾ ಇಲ್ವಾ? ಆಗಿದೆ. ಅದಕ್ಕೊಂದು ಸೀಲು ಸಹ ಹಾಕಿದ್ದಾರೆ, ಇದನ್ನು ತೆಗಿಬಾರ್ದು, ಇದಕ್ಕೆ ಜೋಡಿಸಬಾರ್ದು. ಹಾಗಾದರೆ ಸತ್ಯವೇದ ಕಂಪ್ಲೀಟ್ ಆಗಿದೆ. ನಿಮ್ಮ ಮುಂದೆ ಇದೆ ಏನು? ರೋಡ್ ಮ್ಯಾಪ್. ಪರಲೋಕಕ್ಕೆ ಹೋಗುವಂತಹ ದಾರಿ ಯಾರ ಮುಂದೆ ಇದೆ? ಆಗಲೇ ನಮ್ಮ ಹತ್ರ ಇದೆ. ಮತ್ತೆ ನಮಗೆ ದರ್ಶನ ಕೊಡಬೇಕಾ ದೇವರು? ಇಲ್ಲ. ಹಾಗಾದರೆ ದರ್ಶನ ಈ ಕಾಲದಲ್ಲಿ ಕೊಡ್ತಾರಾ? ಇನ್ನೊಂದೆರಡು ವಚನವನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. 2:1. ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಿಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ವಚನಗಳೆಲ್ಲ ಸಹ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಿದ್ದಲ್ಲ ಪ್ರಿಯರೇ. 2ನೇ ವಚನದಿಂದ ಓದ್ತಾ ಇದ್ದೀನಿ, ಎಚ್ಚರ ಕೊಟ್ಟು ಕೇಳಿ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು, ಅಂದರೆ ಒಂದು ಕಾಲದಲ್ಲಿ ದರ್ಶನ ಬರ್ತಾ ಇತ್ತು. ಏನಕ್ಕೋಸ್ಕರ? ದೂತರಿಂದ ದರ್ಶನ ಬರ್ತಾ ಇತ್ತು. ಏನಕ್ಕೋಸ್ಕರ? ವಾಕ್ಯವನ್ನು ಸಮಯಕ್ಕೂ ಅವರ ಸತ್ಯವೇದ ಅವರ ಹತ್ರ ಇಲ್ಲದೇ ಇರುವಂತಹ ಕಾರಣದಿಂದ ಸಮಯಕ್ಕೆ ಅವರೇನು ಮಾಡಬೇಕು ಇದನ್ನು ತಿಳಿಸುವುದಕ್ಕೋಸ್ಕರ. ಮುಂದೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ, ಇಲ್ಲೊಂದು ಮಾತನ್ನು ಬರೆಸಿದ್ದಾರೆ ಪ್ರಿಯರೇ. ಏನಂತೆ? ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅಂದರೆ ಕಂಪ್ಲೀಟ್ ಆಗಿದೆ. ಹೌದಾ? ಆಗ ದೂತರು ಬರ್ತಾಯಿದ್ರು ಹೇಳಲಿಕ್ಕೆ, ಕಂಪ್ಲೀಟ್ ಆಗಿರಲಿಲ್ಲ, ಪೂರ್ತಿಯಾದ ಮಾಹಿತಿ ಅವ್ರ ಹತ್ರ ಇರಲಿಲ್ಲ. ಅದನ್ನೇ ಹೇಳಿ ಇಲ್ಲಿ, ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ಅಂತ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗಿದ್ದಾರೆ. ಈ ವಚನದಿಂದ ನಮ್ಗೆ ಅರ್ಥ ಆಗಿರುವಂಥದ್ದು ಏನು? ಸತ್ಯವೇದ ಕಂಪ್ಲೀಟ್ ಆಗಿದೆ. ದೇವರು ಮತ್ತೊಮ್ಮೆ ನಮ್ಮ ಕನಸಿನಲ್ಲೋ ಅಥವಾ ನಾವು ಕೂತಿರ್ಬೇಕಾದ್ರೂ ದರ್ಶನ ಕೊಟ್ಟು ನಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಸತ್ಯವೇದ ಓದ್ತೀವಲ್ವ, ಪ್ರತಿಯೊಂದು ಹಾಳೆಯಲ್ಲೂ ಸಹ ನಮಗೆ ಯಾರು ಕಾಣಿಸ್ತಾರೆ? ದೇವರು. ಪ್ರತಿಯೊಂದು ಹಾಳೆಯಲ್ಲಿರುವಂತಹ ವಚನಗಳಲ್ಲೂ ಯಾರ ಶಬ್ದ ಕೇಳಿಸುತ್ತೆ? ದೇವರ ಶಬ್ದ. ನಾವು ದೇವರನ್ನು ಕಣ್ಣೆತ್ತಿ ನೋಡಲಿಕ್ಕಾಗತ್ತಾ? ನಮ್ಮ ಕಣ್ಣಾರೆ ನೋಡಲಿಕ್ಕಾಗತ್ತಾ? ಇಲ್ಲ. ಅದಕ್ಕೆ ಹೇಗೂ ನನ್ನ ಮಕ್ಕಳು ನನ್ನನ್ನು ನೋಡಲಿಕ್ಕೆ ಆಗೋದಿಲ್ಲ, ಹಾಗಾದರೆ ಆದರೂ ಸಹ ನನ್ನ ಮಕ್ಕಳ ಜೊತೆ ನಾನು ಮಾತನಾಡಬೇಕಲ್ವಾ ಅನ್ನುವಂಥ ಆಲೋಚನೆಯನ್ನು ಒಳಗೊಂಡು ನಮಗೋಸ್ಕರ ಏನು ಬರೆಸಿದ್ದಾರೆ? ಸತ್ಯವೇದವನ್ನು. ಹೇಗೂ ನಾನು ನಮ್ಮ ಮಕ್ಕಳ ಜೊತೆ ಮಾತಾಡಲಿಕ್ಕೆ ಆಗೋದಿಲ್ಲ, ಆದರೆ ಸತ್ಯವೇದವನ್ನು ಅವ್ರು ಓದಬೇಕಾದ್ರೆ ಎಲ್ಲ ನಾನು ಏನು ಮಾಡ್ತಿರ್ತೀನಿ? ಅವ್ರ ಜೊತೆ ಮಾತನಾಡ್ತಿರ್ತೀರಿ. ಇದನ್ನು ಬಿಟ್ಟು ನಮಗೆ ದರ್ಶನ ಬಂತು, ನಮ್ಗೆ ಹಾಗೆ ಹೇಳಿದ್ರು, ನಿಮ್ಮ ಮನೆಗೆ ಬರಬೇಕಿತ್ತಂತೆ ಸಿಸ್ಟರ್, ನಿಮ್ಮ ಕೈಯಲ್ಲಿ 10,000 ತೊಗೊಬೇಕಿತ್ತಂತೆ ಸಿಸ್ಟರ್. ಇದೆಲ್ಲ ದರ್ಶನ ಪ್ರಿಯರೇ. ದೇವ್ರು ಇದನ್ನು ಹೇಳ್ತಾರ? ಹೋಗಲಿ, ನೀವೇ ಯೋಚನೆ ಮಾಡಿ ನೋಡಿ. ಸಭಾಪಾಲಕರ ಕನಸಿನಲ್ಲಿ ದರ್ಶನ ಕೊಟ್ಟು ಆ ಸಭಾಪಾಲಕರು ಒಬ್ಬ ವಿಶ್ವಾಸಿಯ ಮನೆಗೆ ಹೋಗಿ ಆ ವಿಶ್ವಾಸಿ ಮನೆಯಲ್ಲಿ, ಸಿಸ್ಟರ್ ನನಗೆ ಇವತ್ತು ದರ್ಶನ ಬಂತು, ನಿಮ್ಮ ಮನೆಗೆ ನಾನು ಬರಬೇಕಿತ್ತಂತೆ, ನೀವು ನನಗೆ 10,000 ಕೊಡಬೇಕಿತ್ತಂತೆ, ಆ 10,000ದಲ್ಲಿ ನಾನು ಹೋಗಿ ಈ ಕೆಲಸ ಮಾಡಬೇಕಿತ್ತಂತೆ. ಇದಾ ದರ್ಶನ ಕೊಡ್ತಾರೆ ದೇವರು? ಸತ್ಯವೇದದಲ್ಲಿ ಯಾವತ್ತಾದರೂ ನಿಮ್ಮ ಹತ್ರ ಬಂದು ದರ್ಶನ ಬಂತು ಅಂತ ಹೇಳ್ಕೊತಾ ಇರ್ತಾರಲ್ವಾ ಪ್ರಿಯರೇ. ಹಾಗಾದರೆ ಅವರು ಯಾವಾಗಲೂ ಈ ರೀತಿ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ನಾನು ನಿಮ್ಮ ಮನೆಗೆ ಬರಬೇಕಿತ್ತು, ನೀವು ನನಗಿಷ್ಟು ಕೊಡಬೇಕಿತ್ತು, ಹೌದಾ? ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ, ಈ ರೀತಿ ದರ್ಶನಗಳನ್ನೇ ಹೇಳ್ತಾರೆ, ಹೌದಾ?
ಯಾವತ್ತಾದರೂ ಯಾರಾದರೂ ಬಂದು ಅಬ್ರಹಾಮನಿಗೆ ದರ್ಶನ ಬಂತಲ್ವಾ ಅಂತ ತೋರಿಸ್ತಾರೆ. ಹೌದಲ್ವಾ ಇವರೆಲ್ಲ? ಅಬ್ರಹಾಮನಿಗೆ ದರ್ಶನ ಬಂತಲ್ವಾ, ಹಾಗಾದರೆ ನಮಗೂ ಸಹ ದರ್ಶನ ಬರುತ್ತೆ, ಇದನ್ನೇ ಹೇಳ್ತಾರಲ್ವ. ಹಾಗಾದರೆ ಯಾವತ್ತಾದರೂ ಬಂದು ನಮ್ಮ ಮಗನನ್ನು ದೇವರು ಬಲಿ ಕೇಳಿದ್ದಾರೆ, ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿರುವಂಥ ಇತಿಹಾಸವನ್ನು ನೀವು ಕೇಳಿದ್ದೀರಾ ದರ್ಶನದಲ್ಲಿ? ಅಬ್ರಹಾಮನಿಗೆ ದರ್ಶನ ಬಂತು ಅಂತ ಇವರೇ ತಾನೇ ತೋರಿಸುವಂತಹದ್ದು. ಹಾಗಾದರೆ ಅಬ್ರಹಾಮನಿಗೆ ಒಂದು ಸತಿ ಮಾತಾಡಬೇಕಾದ್ರೆ ದೇವರು ಏನನ್ನು ಕೇಳಿದ್ರು? ನಿನ್ನ ಮಗನನ್ನು ನಿನ್ನ ಕೈಯಾರೆ ಏನು ಮಾಡಬೇಕು? ಸಮರ್ಪಿಸು. ಇದು ಅಬ್ರಹಾಮನಿಗೆ ಬಂದ ದರ್ಶನ, ಹೌದಾ ಇಲ್ವಾ? ಹೌದು, ಇದು ಒಂದು ರೀತಿ ದರ್ಶನ. ಹಾಗಾದರೆ ಈ ಭಕ್ತರಿಗೆ ಯಾವಾಗಲೂ ಪಾಸಿಟಿವ್ ದರ್ಶನಗಳೇ ಬರುತ್ತೆ. ಯಾಕೆ ಪ್ರಿಯರೇ ನೆಗೆಟಿವ್ ದರ್ಶನಗಳು ಬರೋದಿಲ್ಲ? ನಾನು ಕಾಡು ಜನರ ಹತ್ರ ಹೋಗಿ ನನ್ನ ಮನೆ, ನನ್ನ ಆಸ್ತಿ ಎಲ್ಲವನ್ನು ಬಿಟ್ಟು ಸುವಾರ್ತೆ ಸಾರ್ತೀನಿ, ಇದು ನನಗೆ ದೇವರು ದರ್ಶನದಲ್ಲಿ ಹೇಳಿದ್ರು ಅಂತ ಯಾವ ಭಕ್ತ ಆದರೂ ನಿಮ್ಮ ಮುಂದೆ ಹೇಳಿದಾರ? ಇಲ್ಲ. ಎಲ್ಲ ತಮಗೆ ಅನುಕೂಲವಾಗಿರುವಂತಹ ದರ್ಶನಗಳೇ ಇವರು ಪಡ್ಕೊಳ್ಳುವಂತಹದ್ದು ದೇವರಿಂದ. ಇನ್ನೆರಡು ವಚನಗಳಿದೆ ಪ್ರಿಯರೇ, ನೋಡ್ಕೊಂಡು ಮುಗಿಸ್ಕೊಳ್ಳೋಣ ನೋಡಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 7ನೇ ವಚನ. 10:7. ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವೆನು ಎಂದು ಹೇಳಿದನು. ಅಂದರೆ ಪ್ರವಾದಿಗಳಿಗೆ ತಿಳಿಸಿರುವಂಥದ್ದು ಏನು ಅಂತ ಹೇಳ್ತಾ ಏನು ಹೇಳಿದ್ದಾರೆ? ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ. ಅಂದರೆ ಒಂದು ಕಾಲದಲ್ಲಿ ಇದ್ರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಎಲ್ಲ ಯಾವ ಕಾಲದಲ್ಲಿ ಕಾಣಿಸ್ತಾರೆ ನಮ್ಮ ಕಣ್ಣಿಗೆ? ಹಳೆ ಒಡಂಬಡಿಕೆಯಲ್ಲಿ. ಹಾಗಾದರೆ ಒಂದು ಕಾಲದಲ್ಲಿ ಇದ್ರಲ್ವಾ, ಹಾಗಾದರೆ ದರ್ಶನದ ಮೂಲಕ ಏನನ್ನ ತಿಳಿಸಿದ್ರು? ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ ಪ್ರಕಾರ. ಹಾಗಾದರೆ ಅಲ್ಲೂ ಸಹ ತಿಳಿಸ್ಲಿಕ್ಕೆ ಕಾರಣ ಏನು? ಇದೇ ಶುಭ ವರ್ತಮಾನ, ದರ್ಶನ ಕೊಡ್ಲಿಕ್ಕೆ ಕಾರಣ ಏನು? ಈ ಶುಭ ವರ್ತಮಾನವನ್ನು ತಿಳಿಸ್ಲಿಕ್ಕೋಸ್ಕರ. ಯಾವಾಗವರೆಗೂ ತಿಳಿಸ್ತಾ ಬಂದರು ಹಾಗೆ? ಈ ಶುಭ ವರ್ತಮಾನ ಪೂರ್ತಿಯಾಗಿ ಸತ್ಯವೇದದ ರೂಪದಲ್ಲಿ ನಮ್ಮ ಕೈಗೆ ಸಿಗುವವರೆಗೂ. ಹಾಗಾದರೆ ಈಗ ದರ್ಶನ ಕೊಡ್ತಾರಾ ದೇವರು? ಈಗ ದರ್ಶನ ಕೊಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಪರಲೋಕಕ್ಕೆ ಬೇಕಾಗಿರುವಂತಹ ರೋಡ್ ಮ್ಯಾಪ್ ಆಗಲೇ ನಮ್ಮ ಕೈಯಲ್ಲಿ ಇದೆ. ಇದನ್ನು ಫಾಲೋ ಮಾಡಿದ್ರೆ ಪರಲೋಕ. ಇಲ್ಲ ದೇವರು ದರ್ಶನ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ನೀವು ಈ ಅಂಶವನ್ನು ಕೇಳಿದ್ದೀರಾ, ದೇವರು ದರ್ಶನ ಕೊಟ್ಟು ಸೇವಕರನ್ನು ಸೇವೆಗೋಸ್ಕರ ಕರೆಯುವವರು. ಈ ಅಂಶವನ್ನು ನೀವು ಕೇಳಿದ್ದೀರಾ ಅಲ್ವಾ? ಏನಂತ? ಒಂದು ಸ್ವಲ್ಪ ಜನ ಬಂದು ನೆನ್ನೆ ರಾತ್ರಿ ಕನಸಿನಲ್ಲಿ ಬಂದರು. ಏನು ಹೇಳಿದ್ರು ಗೊತ್ತಾ? ನಾನು ಒಂದು ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ, ಈ ಉದ್ಯೋಗಕ್ಕೆ ರಿಸೈನ್ ಮಾಡಿ ನನ್ನ ಸೇವೆಗೆ ಬಾ ಮಗನೇ ಅಂತ ರಾತ್ರಿ ನನ್ನ ಕನಸಿನಲ್ಲಿ ಬಂದರು, ದೇವರು ಕರೆದ್ರು ಅಂತ ಹೇಳ್ಕೊಳ್ಳುವಂತಹ ಸ್ವಲ್ಪ ಜನರು ಇರ್ತಾರೆ. ಹೌದಾ ಪ್ರಿಯರೇ? ಸೇವೆಗೋಸ್ಕರ ದರ್ಶನ ಕೊಟ್ಟು ದೇವರು ಕರೀತಾರ? ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಿ ಅಂತ ಹೇಳಿದಾರ? ಸತ್ಯವೇದದಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಹೇಳಿದಾರ? ಸ್ವಲ್ಪ ಜನರಿಗೆ ಹೇಳಿದಾರ? ಎಲ್ಲರಿಗೂ ಹೇಳಿದ್ದಾರೆ. ಹಾಗಾದರೆ ಎಲ್ಲರನ್ನೂ ಸೇವೆ ಕರೆದಿದ್ದಾರೆ, ಹೌದಾ? ಇನ್ನು ಸ್ಪೆಷಲ್ಲಾಗಿ ಏನು ಕರೆಯುವಂತಹದ್ದು ಪ್ರಿಯರೇ? ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಬಂದು ಎಲ್ಲರನ್ನೂ ಕರೆದಿರುವಂತಹದ್ದು ಸೇವೆಗೆ. ನೀವು ಉದ್ಯೋಗದಲ್ಲಿದ್ದರೂ ಸಹ ಸೇವೆ ಮಾಡಬೇಕು. ದೇವರ ಕೆಲಸ ಮೊದಲು, ಅದಾದ ನಂತರ ನಿಮ್ಮ ಉದ್ಯೋಗ, ಹೌದಲ್ವಾ? ಇದೇ ಉದ್ದೇಶವನ್ನು ದೇವರು ಬರೆಸಿದ್ದಾರೆ. ಇನ್ನು ಇದೇನು, ನನಗೆ ದೇವರು ದರ್ಶನ ಕೊಟ್ಟರು, ಆ ದರ್ಶನದಲ್ಲಿ ಉದ್ಯೋಗವನ್ನು ಬಿಟ್ಟು ಸುವಾರ್ತೆ ಸಾರು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಸಭಾಪಾಲಕನಾಗಿ ಹೊಸ ಸಭೆಯನ್ನು ಸ್ಥಾಪನೆ ಮಾಡ್ತಿದ್ದೀನಿ. ಇದರಿಂದ ನೀವೆಲ್ಲರೂ ನನಗೇನು ಮಾಡಬೇಕು? ಸಹಾಯ ಮಾಡಬೇಕು. ಎಲ್ಲಿಗೆ ಹೋದರೂ ಮತ್ತೆ ಎಲ್ಲಿಗೆ ಬರುತ್ತೆ? ಆ ವ್ಯಕ್ತಿಗೆ ಅನುಕೂಲವಾಗಿರುವಂಥ ದರ್ಶನಕ್ಕೆ ಬರುತ್ತೆ, ಹೌದಾ ಇಲ್ವಾ? ಕೊನೆಯ ವಚನ ಪ್ರಿಯರೇ, ಈ ವಚನವನ್ನು ಏನಕ್ಕೋಸ್ಕರ ನೋಡ್ತಾ ಇದ್ದೀವಿ ಗೊತ್ತಾ? ಇನ್ನೊಂದು ಸ್ವಲ್ಪ ಜನ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತಹ ಜನರು ನಿಮ್ಮ ಹತ್ರ ಬಂದು, ಓಕೆ ಬ್ರದರ್, ನೀವು ತಂದೆಯಾಗಿರುವಂಥ ದೇವರನ್ನಲ್ವಾ ನೋಡಲಿಕ್ಕಾಗಲ್ಲ ಅಂತ ಹೇಳಿತ್ತು, ತಂದೆಯಾಗಿರುವಂಥ ದೇವರನ್ನಲ್ವಾ ನೀವು ನೋಡಲಿಕ್ಕಾಗಲ್ಲ ಅಂತ ಹೇಳಿತ್ತು. ನಮ್ಮ ಕಣ್ಣಿಗೆ ಯಾರು ಕಾಣಿಸಿದ್ರು ಗೊತ್ತಾ?
ದೇವ್ರು ಕಾಣಿಸ್ಲಿಲ್ಲ. ಯಾರು ಕಾಣಿಸಿದ್ರು? ಯೇಸು ಕ್ರಿಸ್ತರು ಕಾಣಿಸಿದ್ರು. ಇಷ್ಟೊತ್ತು ನೀವು ಹೇಳಿದ್ದೇನು? ದೇವರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಯಾಕೆಂದರೆ ಆತನು ಮಹಾಶಕ್ತಿ, ಈ ಮಾನವ ಶರೀರದಿಂದ ಆತನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಇದನ್ನೇ ಅಲ್ವಾ ನೀವು ಇಷ್ಟೊತ್ತು ಹೇಳಿದ್ದು? ಓಕೆ, ಹಾಗಾದರೆ ನೀವು ಹೇಳಿರುವಂಥ ಪಾಯಿಂಟಿಗೆ ನಾವು ಅಗ್ರಿ ಮಾಡ್ತೀವಿ. ಏನು ತಂದೆಯಾಗಿರುವಂಥ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಕಣ್ಣಿಗೆ ನನ್ನ ಕನಸಿನಲ್ಲಿ ಯಾರು ಬಂದಿದ್ರು ಗೊತ್ತಾ? ಯೇಸು ಕ್ರಿಸ್ತರು ಬಂದಿದ್ದರು. ಹಾಗಾದರೆ ಯೇಸು ಕ್ರಿಸ್ತರು ಕಾಣಿಸ್ತಾರಾ ಅನ್ನುವಂತಹ ಪ್ರಶ್ನೆಗೋಸ್ಕರ ಈ ವಚನವನ್ನು ಓದ್ತಾ ಇದ್ದೀವಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಶರೀರ ಸಂಬಂಧವಾಗಿ ತಿಳಿದಿದ್ರು. ಯಾವಾಗ? ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ನಮ್ಮಂಥ ದೇಹವನ್ನು ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿದ್ದಾಗ ನಾವು ಯಾವುದರ ರೀತಿ ಯೇಸು ಕ್ರಿಸ್ತರನ್ನು ತಿಳ್ಕೊಂಡಿದ್ರು? ಆ ಕಾಲದಲ್ಲಿದ್ದಂಥ ಜನರು ಶರೀರ ಸಂಬಂಧವಾಗಿ ಯೇಸು ಕ್ರಿಸ್ತರನ್ನು ತಿಳಿದಿದ್ರು. ಆದರೆ ಇನ್ನು ಮುಂದೆ ಹೇಗಿರಲ್ವಂತೆ? ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಅಂದರೆ ಇನ್ನು ಮುಂದೆ ಕ್ರಿಸ್ತನನ್ನು ಕೂಡ ಶರೀರ ಸಂಬಂಧವಾಗಿ ನಾವು ತಿಳಿದುಕೊಳ್ಳುವುದಿಲ್ಲ. ಶರೀರ ಸಂಬಂಧವಾಗಿ ಅಂದರೆ ಏನು ಪ್ರಿಯರೇ? ನಮ್ಮ ಕಣ್ಣಿಗೆ ಕಾಣಿಸುವಂತಹ ರೀತಿಯಲ್ಲಿ. ಹಾಗಾದರೆ ಯೇಸು ಕ್ರಿಸ್ತರು ಸಹ ಯಾವತ್ತೂ ನಮಗೆ ದರ್ಶನವನ್ನು ಕೊಡೋದಿಲ್ಲ ಅನ್ನುವಂಥ ಪಾಯಿಂಟ್ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಪ್ರಿಯರೇ, ಸ್ವಲ್ಪ ಜನರು ವಾಕ್ಯ ಗೊತ್ತಿಲ್ಲ ಅಂತ ಹೇಳಿದ್ರು ದೇವರು ಅಂತ ಹೇಳಿ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇರ್ತಾರೆ. ಸ್ವಲ್ಪ ಜನರು, ಅವರಿಗೆ ನೀವು ಯಾವತ್ತಾದರೂ ನಿದ್ರೆ ಮಾಡಬೇಕಾದ್ರೆ, ನಿದ್ರೆ ಮಾಡುವ ಮೊದಲು ಒಂದು ವಿಚಾರವನ್ನು ಕುರಿತು ತುಂಬ ಯೋಚನೆ ಮಾಡಿ ನಿದ್ರೆ ಮಾಡಿದ್ರೆ ನಿಮ್ಮ ಕನಸಿನಲ್ಲಿ ಏನು ಬರುತ್ತೆ? ನೀವು ಯೋಚನೆ ಮಾಡಿದಂಥ ಅದೇ ವಿಚಾರ ಬರುತ್ತೆ. ಹೌದೋ ಇಲ್ವೋ? ಹೌದು. ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಬಹಳ ಯೋಚನೆ ಮಾಡಿ ನಿದ್ರೆ ಮಾಡಿದ್ರೆ ಏನಾಗುತ್ತೆ? ಮಕ್ಕಳೇ ಅವರ ಕನಸಿನಲ್ಲಿ ಬರ್ತಾರೆ. ಇದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಪ್ರಿಯರೇ. ಹಾಗಾದರೆ ಮಕ್ಕಳು ಅವ್ರ ಮುಂದೆ ಬಂದು ನಿಜವಾಗ್ಲೂ ನಿಂತ್ಕೋತಾರಾ? ಕನಸಿನಲ್ಲಿ ನಿಂತ್ಕೋತಾರಾ? ಇಲ್ಲ. ಹಾಗಾದರೆ ನಾವು ಯೋಚನೆ ಮಾಡಿರುವಂಥ ವಿಚಾರ ನಮ್ಮ ಕನಸಿನಲ್ಲಿ ಬರುವಂತಹದ್ದು ಸಹಜ. ನಮ್ಮ ಕನಸಿಗೆ ಇವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿನೇ ಬಂದಿದ್ರು ಅಂತ ಹೇಳಿ ನೀವು ಕಾಲ್ ಮಾಡಿ ಕೇಳ್ತೀರಾ ಆ ವ್ಯಕ್ತಿಯನ್ನು? ಇಲ್ಲ ಅಲ್ವಾ? ಹಾಗಾದರೆ ದೇವರು ಅನ್ನುವಂತಹ ಸ್ವಲ್ಪ ಜನ ವಿಶ್ವಾಸಿಗಳು ಸತ್ಯವೇದ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರುವಂಥವರ ಕನಸಿನಲ್ಲಿ ಯಾವಾಗಲೂ ದೇವರು ಅನ್ನುವಂಥ ಚಿಂತೆಯಲ್ಲಿ ಇರ್ತಾರಲ್ವ ಪ್ರಿಯರೇ. ಮಲಗಿಕೊಂಡಾಗ ಯಾರು ಬರ್ತಾರೆ ಅವ್ರ ಕನಸಿನಲ್ಲಿ? ದೇವರು ದರ್ಶನ ಕೊಟ್ಟರು ಅಂತಲ್ಲ ಅದರ ಅರ್ಥ. ನಮ್ಮ ಮೈಂಡ್ ಒಂದು ಊಹೆ ಮಾಡಿಕೊಂಡು ದೇವರು ಬಂದರು ಅಂತ ಅಂದ್ಕೊಳ್ತು ಅಂತ ಅದರ ಅರ್ಥ. ಹೌದಾ? ಕನಸಿನಲ್ಲಿ ಬಂದಿದ್ದ ದೇವರೇನಾ? ಅಲ್ಲ. ಅದು ದರ್ಶನವೂ ಸಹ ಅಲ್ಲ. ನಮ್ಮ ಮನಸ್ಸು ಒಂದು ಊಹಾ ಚಿತ್ರವನ್ನು ಚಿತ್ರಿಸುತ್ತೆ. ನಾವು ತುಂಬ ಯೋಚನೆ ಮಾಡಿ ನಿದ್ರೆ ಮಾಡಬೇಕಾದ್ರೆ ನಮ್ಮ ಮೈಂಡ್ ಏನು ಮಾಡುತ್ತೆ? ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಪ್ರಿಯರೇ. ನೀವು ನಿದ್ರೆ ಮಾಡಬೇಕಾದ್ರೂ ಸಹ ಒಂದು ಚಿತ್ರವನ್ನು ಚಿತ್ರಿಸುತ್ತೆ ದೇವರ ರೀತಿಯಲ್ಲಿ. ಯಾಕೆ? ನೀವು ನಿದ್ರೆ ಮಾಡುವವರೆಗೂ ದೇವರನ್ನು ಕುರಿತು ಯೋಚನೆ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ. ನಿಮ್ಮ ಕನಸಿನಲ್ಲಿ ದೇವರು ಬಂದರು ಅಂದಿದ ತಕ್ಷಣ ದೇವರೇ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡ್ರು ಅಥವಾ ದೂತರನ್ನು ಕಳಿಸಿ ನಿಮಗೊಂದು ದರ್ಶನ ಕೊಟ್ಟರು ಅನ್ನುವಂಥದ್ದು ಅಲ್ಲ ಅದರ ಅರ್ಥ. ಓಕೆ, ಅಂಶ ಮುಗಿದಿದೆ. ಮತ್ತೊಮ್ಮೆ ಒಂದೇ ಒಂದು ನಿಮಿಷದಲ್ಲಿ ಇಷ್ಟೊತ್ತು ನಾವು ಏನು ಆಲೋಚನೆ ಮಾಡಿದ್ವಿ ಅಂತ ಹೇಳಿ ಸಮರೈಸ್ ಮಾಡಿ ಮುಗಿಸೋಣ ಪ್ರಿಯರೇ. ಈ ಅಂಶದಲ್ಲಿ 4 ಭಾಗಗಳಿತ್ತು. ಮೊದಲನೇ ಭಾಗ ಏನು? ಸತ್ಯವೇದದಲ್ಲಿರುವಂತಹ ಭಕ್ತರಿಗೆ ಯಾವ ಸಮಯದಲ್ಲಿ ದರ್ಶನ ಕೊಟ್ಟರು. ಎರಡನೇ ಭಾಗ ಏನು? ಸತ್ಯವೇದದಲ್ಲಿ ಇರುವಂಥ ಭಕ್ತರಿಗೆ ದರ್ಶನ ಕೊಟ್ಟಾಗ ನಿಜವಾಗ್ಲೂ ಆ ದರ್ಶನದಲ್ಲಿ ದೇವದೂತರಿದ್ರ? ಇದು ಎರಡನೇ ಭಾಗ. ಇನ್ನು ಮೂರನೇ ಭಾಗ, ಮನುಷ್ಯನ ಶರೀರವನ್ನು ಧರಿಸಿಕೊಂಡು ದೇವರನ್ನು ನಮ್ಮ ಕಣ್ಣಾರೆ ಅಥವಾ ದೇವರ ಸ್ವರವನ್ನು ನಮ್ಮ ಕಿವಿಯಾರೆ ಕೇಳಲಿಕ್ಕೆ ಸಾಧ್ಯನಾ? ಇದು ಮೂರನೇ ಭಾಗ. ಇನ್ನು 4ನೇ ಭಾಗ, ಈಗ ನಾವೇನು ನೋಡಿದ್ವಿ? ಹಳೆ ಒಡಂಬಡಿಕೆಯಲ್ಲಿ ಭಕ್ತರಿಗೆ ದರ್ಶನ ಕೊಟ್ಟರು ನಿಜ, ಸತ್ಯವೇದದಲ್ಲಿರುವಂಥ ಭಕ್ತರಿಗೆ ದರ್ಶನ ಕೊಟ್ಟರು ನಿಜ. ಏನಕ್ಕೋಸ್ಕರ ದರ್ಶನ ಕೊಟ್ಟರು? ಇದನ್ನು 4ನೇ ಭಾಗದಲ್ಲಿ ನೋಡಿದ್ವಿ. ಏನಕ್ಕೋಸ್ಕರ? ಸತ್ಯವೇದ ಪೂರ್ತಿಯಾಗಿ ಅವರ ಕೈಯಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ, ಪೂರ್ತಿ ಸಮಾಚಾರ ಅವರಿಗೆ ಸಿಗದೇ ಇರುವಂಥ ಕಾರಣದಿಂದ,
ಏನೇನು ಮಾಡಬೇಕು, ಯಾವ ಸಮಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸುವುದಕ್ಕೋಸ್ಕರ ಆ ಭಕ್ತರಿಗೆ ದರ್ಶನ ಕೊಟ್ಟರು. ಹಾಗಾದರೆ ಈ ಕಾಲದಲ್ಲಿ ದರ್ಶನ ಕೊಡ್ತಾರಾ? ಇಲ್ಲ. ಏನಕ್ಕೋಸ್ಕರ ಕೊಡಲ್ಲ? ಪೂರ್ತಿಯಾದ ಸತ್ಯವೇದ ನಮ್ಮ ಕೈಯಲ್ಲಿ ಇರುವುದಕ್ಕೋಸ್ಕರ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಕೇಳಿರುವಂತಹ ಪ್ರತಿಯೊಬ್ಬರೂ ಈ ಜ್ಞಾನವನ್ನು ತಮ್ಮ ಮನಸ್ಸಿನಲ್ಲಿ ಬೇರೂರಿಸಿಕೊಂಡು ಅದನ್ನು ಯಾವಾಗಲೂ ತಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಇತರರಿಗೂ ಸಹ ಹರಡುವಂತಹ ಮಕ್ಕಳನ್ನಾಗಿ ಅವರನ್ನು ಮಾರ್ಪಡಿಸಿ, ಮುಂದೆ ರಾಮು ಅಣ್ಣವ್ರು ಮಾತಾಡಬೇಕಾದ್ರೂ ಸಹ ಅವರ ಸಹಾಯಕ್ಕೋಸ್ಕರ ನೀವೇ ಅವರ ಜೊತೆಯಲ್ಲಿದ್ದು, ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ TV ಮೂಲಕ ಲೈವ್ ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆಶೀರ್ವದಿಸಬೇಕು ಅನ್ನುವಂತಹ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.